ವಿಡಿಯೋ ತರಗತಿಗೆ ಸ್ವಾಗತವನ್ನ ಕೋರ್ತಾ, ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಏನು ಭೂಗೋಳ ವಿಜ್ಞಾನ ಇರ್ತಕ್ಕಂತಹ ವಿಭಾಗ ಇದೆ. ಸೊ ಅದರಲ್ಲಿ ಈಗಾಗಲೇ ಅನೇಕ ಪಾಠಗಳ ಅಧ್ಯಾಯಗಳ ಬಗ್ಗೆ ನಾವು ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ. ನಾವು ಈ ತರಗತಿಯಲ್ಲಿ ಪ್ರಮುಖವಾಗಿ ಮತ್ತೊಂದು ಅಧ್ಯಾಯವಾಗಿರ್ತಕ್ಕಂತಹ ಭಾರತದ ಭೂ ಸಂಪನ್ಮೂಲಗಳು ಎನ್ನುವ ಅಧ್ಯಾಯದ ಕುರಿತು ತಿಳಿದುಕೊಳ್ತಕ್ಕಂಥ ಕೆಲಸವನ್ನ ಮಾಡೋಣ. ನಾವು ಈಗಾಗಲೇ ಭಾರತದ ಭೂ ಸಂಪನ್ಮೂಲ ಗೊತ್ತಾಗುತ್ತೆ. ಇಲ್ಲಿ ಮಣ್ಣುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಭಾರತದಲ್ಲಿ ಇರತಕ್ಕಂತಹ ಮಣ್ಣುಗಳ ವಿಧಗಳು ಮತ್ತು ಆ ಮಣ್ಣಿನಲ್ಲಿ ಬೆಳೆಯಬಹುದಾಗಿರ್ತಕ್ಕಂತಹ ವಿವಿಧ ರೀತಿಯ ಬೆಳೆಗಳ ಬಗ್ಗೆ ತಿಳ್ಕೊಂಡಿವಿ. ನಂತರದಲ್ಲಿ ಅರಣ್ಯಗಳ ಬಗ್ಗೆ, ಭಾರತದಲ್ಲಿ ಇರ್ತಕ್ಕಂತಹ ವಿವಿಧ ಮಾದರಿಯ ಅರಣ್ಯಗಳ ಬಗ್ಗೆ ತಿಳ್ಕೊಂಡ್ವಿ. ತದನಂತರ ಭಾರತದ ಜಲಸಂಪನ್ಮೂಲಗಳ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ. ಈ ತರಗತಿಯಲ್ಲಿ ನಾವು ಭಾರತದ ಭೂ ಸಂಪನ್ಮೂಲ, ಭಾರತದಲ್ಲಿ ಯಾವ ಭೂಮಿಯು ಸಹ ಒಂದು ಸಂಪನ್ಮೂಲ ಅಂತ ಏನ್ ಕರಿತೀವಿ, ಸೊ ಈ ಸಂಪನ್ಮೂಲದ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಈ ಪಾಠದಲ್ಲಿ ಇರ್ತಕ್ಕಂಥ ಅಥವಾ ಈ ಅಧ್ಯಾಯದಲ್ಲಿ ಇರ್ತಕ್ಕಂಥ ಪ್ರಮುಖ ಕಲಿಕಾಂಶಗಳು ಯಾವ್ಯಾವು? ರೈಟ್. ಮೊದಲನೇದಾಗಿ ಭಾರತದಲ್ಲಿ ಅಥವಾ ಭಾರತದ ಭೂಬಳಕೆ ಗೊತ್ತಾಯ್ತಲ್ಲ. ಎರಡನೇದಾಗಿ ಭಾರತದಲ್ಲಿ ಕೃಷಿ ಮತ್ತು ಕೃಷಿಯ ಪ್ರಾಮುಖ್ಯತೆ, ಭಾರತದಲ್ಲಿ ಕೃಷಿ ಮತ್ತು ಅದರ ಪ್ರಾಮುಖ್ಯತೆ. ಮೂರನೇದು ಭಾರತದಲ್ಲಿ ಕೃಷಿಯ ವಿಧಗಳು, ನಂತರ ಬೆಳೆಗಳ ಋತುಗಳು ಮತ್ತು ಬೆಳೆ ಇಡುವ ಮಾದರಿ, ನಂತರ ಭಾರತದ ಪ್ರಮುಖ ಬೆಳೆಗಳ ಬಗ್ಗೆ ತಿಳಿದುಕೊಳ್ತೇವೆ. ಕೊನೆಯದಾಗಿ ನಾವು ತೋಟಗಾರಿಕೆ ಮತ್ತು ಪುಷ್ಪ ಕೃಷಿಗಳ ಮಹತ್ವ, ಪುಷ್ಪ ಅಂದ್ರೆ ಗೊತ್ತಾ ನಮಗೆ, ಹೂವನ್ನ ಬೆಳೀತಕ್ಕಂಥ ಪುಷ್ಪ ಕೃಷಿಗಳ ಮಹತ್ವವನ್ನ ತಿಳ್ಕೊಳ್ತೀವಿ. ಅರ್ಥ ಆಯ್ತಲ್ಲ. ಸೊ ಈ ಎಲ್ಲ ಅಂಶಗಳನ್ನ ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡೋಣ ಅಂತ ಹೇಳ್ತಾ ತರಗತಿಯನ್ನ ಆರಂಭಿಸೋಣ ಮಕ್ಕಳೇ. ಮೊದಲನೇದಾಗಿ ಭಾರತದಲ್ಲಿ ಭೂಬಳಕೆ ಎಂದರೆ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕೇನೋ, ಭೂಬಳಕೆ ಎಂದರೆ ಅರ್ಥ. ಭಾರತ ಭೂಬಳಕೆ ಅಂದ್ರೆ ಭೂಬಳಕೆ ಅರ್ಥವನ್ನ ನೋಡಿ ನಾವು ಗೊತ್ತಾಗುತ್ತೆ. ಅರಣ್ಯ, ವ್ಯವಸಾಯ, ಹುಲ್ಲುಗಾವಲು ಇತ್ಯಾದಿ ಉದ್ದೇಶಗಳಿಗಾಗಿ ಭೂಮಿಯನ್ನ ಬಳಕೆ ಮಾಡುವುದನ್ನ ನಾವು ಭೂಬಳಕೆ ಎಂದು ಕರೆಯುತ್ತೇವೆ. ಅರಣ್ಯ, ವ್ಯವಸಾಯ, ಹುಲ್ಲುಗಾವಲು ಇತ್ಯಾದಿ ಉದ್ದೇಶಗಳಿಗಾಗಿ ಭೂಮಿಯನ್ನ ಬಳಕೆ ಮಾಡುವುದನ್ನ ಭೂಬಳಕೆ ಎಂಬುದಾಗಿ ಕರೆಯುತ್ತೇವೆ. ಅರ್ಥ ಆಗತ್ತಲ್ಲ ಮಕ್ಕಳೇ. ಇಂತಹ ವಿವಿಧ ಉದ್ದೇಶಗಳಿಗೆ, ನಾವು ಬಹಳಷ್ಟು ಉದ್ದೇಶಗಳಿಗಾಗಿ ನಮ್ಮ ಭೂಮಿಯನ್ನ, ನಮ್ಮ ಜಮೀನನ್ನ ಬಳಕೆ ಮಾಡ್ತಕ್ಕಂಥದ್ದನ್ನ ನೋಡ್ತೀವಿ. ಅರ್ಥ ಆಗತ್ತಲ್ಲ. ಅಂದ್ರೆ ಯಾವ ರೀತಿ, ಯಾವ್ಯಾವ ವಿಧಾನವಾಗಿ, ಯಾವ್ಯಾವ ಉದ್ದೇಶಕ್ಕಾಗಿ ನಾವು ಭೂಮಿಯನ್ನ ಬಳಕೆ ಮಾಡ್ಕೊಳ್ತೀವಿ ಗೊತ್ತಿದೆ. ಅರಣ್ಯ ಇದೆ ಭೂಮಿಯಲ್ಲಿ, ವ್ಯವಸಾಯ ಮಾಡ್ಲಿಕ್ಕೆ ಬಳಸ್ತೇವೆ. ಸೊ ಹುಲ್ಲುಗಾವಲು ಪ್ರದೇಶ ಇರ್ತಕ್ಕಂಥದ್ದನ್ನ ಕಾಣ್ತೇವೆ. ಇನ್ನ ಬೀಳು ಭೂಮಿ ಅಂತ ಏನ್ ಕರಿತೀವಿ, ಸೊ ಬೀಳು ಭೂಮಿಯನ್ನ ಕಾಣ್ತೀವಿ. ಪಾಳು ಬಿದ್ದ ಭೂಮಿ ಅಂತ ಕರಿತೀವಲ್ಲ, ಸೊ ಅದು. ಆಮೇಲೆ ಬಂಜರು ಭೂಮಿ ಅಂತ ಕಾಣ್ತೀವಿ, ಏನೋ ಬೆಳೆಯತಕ್ಕಂತಹ ಒಂದು ಭೂಮಿ, ಸೊ ಬಂಜರು ಭೂಮಿ ಅಂತ ಕರಿತೀವಿ. ಸೊ ಇನ್ನು ಅನೇಕ ಮರಳು ಭೂಮಿ, ಮರಳು ಇರ್ತಕ್ಕಂತಹ ಸನ್ನಿವೇಶ. ನಾವು ರಾಜಸ್ಥಾನದಲ್ಲಿ ಮರಳು ಕಾಡನ್ನು ಹೆಚ್ಚಾಗಿ ಕಾಣ್ತೇವೆ. ಸೊ ಅಂತಹ ಭೂಪ್ರದೇಶವನ್ನು ಸಹ ನಾವು ಕಾಣ್ತೀವಿ. ಸೊ ಎಲ್ಲ ಅಂಶಗಳನ್ನ ಗಮನಿಸಿ ಇಟ್ಕೊಂಡ್ರೆ ಗೊತ್ತಾಗಕ್ಕೆ ಭೂಮಿ ಯಾವ ಯಾವ ಉದ್ದೇಶಗಳಿಗಾಗಿ ಬಳಕೆ ಆಗ್ತಾ ಇದೆ ಅನ್ನೋದು. ಅದೇ ಈ ಒಂದು ಭೂ ಬಳಕೆಯ ಅರ್ಥ. ಭೂಮಿಯನ್ನ ನಾವು ಏನ್ ಮಾಡ್ತಾ ಇದೀವಿ, ವಿವಿಧ ಉದ್ದೇಶಗಳಿಗಾಗಿ ಬಳಕೆಯನ್ನ ಮಾಡ್ತಾ ಇದೀವಿ. ಸೊ ಹೀಗೆ ನಮ್ಮ
ಭೂಬಳಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಅಂಶ. ಅಂದ್ರೆ ಈ ಭೂಬಳಕೆಯನ್ನ ವಿವಿಧ ಅಂಶಗಳಿಂದ ನಿರ್ಧರಿಸಲ್ಪಡಲಾಗುತ್ತದೆ. ಭೂಬಳಕೆಯನ್ನ ನಿರ್ಧರಿಸಲ್ಪಡುವ ಅಂಶಗಳು ಯಾವ್ಯಾವು ಅಂತ ನೋಡ್ತಾ ಹೋದ್ರೆ, ಮೊದಲನೇದು ಭಾರತದ ಭೂ ಮೇಲ್ಮೈ ಲಕ್ಷಣಗಳು. ಭೂ ಮೇಲ್ಮೈ ಲಕ್ಷಣಗಳು ಅಲ್ವಾ? ಭೂ ಮೇಲ್ಮೈ ಲಕ್ಷಣಗಳು ಸಹ ನಾವೇನು ಉತ್ತರದ ಹಿಮಾಲಯ ಪರ್ವತಗಳು, ಉತ್ತರದ ನದಿ ಬಯಲು ಪ್ರದೇಶಗಳು, ಪರ್ಯಾಯ ಪ್ರಸ್ಥಭೂಮಿ ಮತ್ತು ಕರಾವಳಿ ತೀರ ಪ್ರದೇಶ ಅಂತ ನೋಡ್ತಾ ಹೋಗ್ತೀವಿ. ಸೊ ಈ ಒಂದು ಭಾರತ ಅಥವಾ ಭೂಮಿಯ ಲಕ್ಷಣಗಳು ಈ ಒಂದು ಭಾರತದ ಭೂಬಳಕೆಯ ಮೇಲೆ ಪ್ರಭಾವವನ್ನ ಬೀರುತ್ತೆ. ಅರ್ಥ ಆಗತ್ತಲ್ಲ? ಎರಡನೇದಾಗಿ ವಾಯುಗುಣ. ಭಾರತದಲ್ಲಿ ಇರ್ತಕ್ಕಂತಹ ವಾಯುಗುಣದ ಘಟಕಾಂಶಗಳು ಅಂತ, ವಾಯುಗುಣದ ಅಂಶಗಳು ಅಂತ ಏನ್ ಕರಿತೀವಲ್ಲ, ಸೊ ಈ ಅಂಶಗಳು ಸಹ ಏನು ಮಳೆ ಬರ್ತಕ್ಕಂಥದ್ದು, ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಮಳೆ ಇರುತ್ತೆ, ಉಷ್ಣಾಂಶ ಎಲ್ಲಿ ಜಾಸ್ತಿ ಆಗಿರುತ್ತೆ, ಹೌದಲ್ಲ, ಎಷ್ಟು ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಅಂತ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತ ಏನದು ವಾಯುಗುಣದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಈ ವಾಯುಗುಣದ ಮೇಲೆ ವಾಯುಗುಣವೂ ಸಹ ಈ ಒಂದು ಭಾರತದ ಭೂಬಳಕೆಯ ಮೇಲೆ ಪ್ರಭಾವವನ್ನ ಬೀರುತ್ತೆ. ನೆಕ್ಸ್ಟ್ ಮಣ್ಣು. ಮಣ್ಣಿನ ಆಧಾರದಲ್ಲಿಯೂ ಸಹ ನಾವು ಏನ್ ನೋಡ್ತೇವೆ, ಈ ಒಂದು ಭಾರತದ ಭೂಬಳಕೆ ಎನ್ನುವುದು ಹೇಗೆ ನಿರ್ಧರಿಸಲ್ಪಡುತ್ತೆ. ಭಾರತದ ಮಣ್ಣುಗಳು ಅಂತ ಓದಿದೀವಲ್ಲ, ಸೊ ಆ ಮಣ್ಣಿನ ವಿಧಾನವಾಗಿ ಯಾವ್ಯಾವ ರೀತಿಯ ಬೆಳೆಗಳನ್ನ ಬೆಳಿತೀವಿ, ಸೊ ಯಾವ್ಯಾವ ಪರಿಸ್ಥಿತಿ ಆ ಮಣ್ಣಿನಲ್ಲಿ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ತೀವಿ, ಹೌದಲ್ಲ. ಸೊ ಮಣ್ಣು ಸಹ ಭಾರತದ ಭೂಬಳಕೆಯ ಮೇಲೆ ಪ್ರಭಾವವನ್ನ ಬೀರಿದೆ. ಜನಸಾಂದ್ರತೆ. ಎಸ್, ಏನ್ ಜನಸಾಂದ್ರತೆ ಅಂದ್ರೆ ಒಂದು ಚದರ ಕಿಲೋಮೀಟರ್ ದೇಶದಲ್ಲಿ ವಾಸಿಸುವ ಸರಾಸರಿ ಜನರ ಸಂಖ್ಯೆಯನ್ನ ಜನಸಾಂದ್ರತೆ ಅಂತ ಕರಿತೀವಲ್ಲ. ಸೊ ನಮ್ಮ ಭಾರತದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಎಷ್ಟೆಷ್ಟು ಜನಸಂಖ್ಯೆ ಇದೆ ಅಂತೇಳಿ ನೋಡ್ತಾ ಹೋದ್ವಿ, ಹೌದಲ್ಲ. ಸೊ ಈ ಒಂದು ಹೆಚ್ಚು ಇರ್ತಕ್ಕಂತಹ ಜನಸಂಖ್ಯೆ, ಆ ಜನಸಾಂದ್ರತೆಯು ಸಹ ಭಾರತದ ಭೂಬಳಕೆಯನ್ನ ನಿರ್ಧರಿಸತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಜನರಿದ್ದಂತ ನಗರ ಪ್ರದೇಶಗಳು ಬೆಳವಣಿಗೆಯನ್ನು ಹೊಂದ್ತವೆ, ಅಲ್ಲಿ ವ್ಯವಸಾಯದ ಭೂಮಿ ಕಡಿಮೆ ಆಗುತ್ತೆ, ಕೃಷಿಗೆ ದೊರೆಯದೇ ಇರತಕ್ಕಂತ ಭೂಮಿ ಹೆಚ್ಚಾಗುತ್ತೆ, ಹೌದಲ್ಲ. ಸೊ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆದಾಗೆ ಕೃಷಿ ಭೂಮಿ ಕಡಿಮೆ ಆಗುತ್ತೆ, ಜನಸಂಖ್ಯೆ ಕಡಿಮೆ ಇದ್ದಾಗ ಕೃಷಿ ಭೂಮಿ ಹೆಚ್ಚಾಗ್ತವೆ, ಹೌದಲ್ಲ. ಈ ರೀತಿಯ ಒಂದು ಪರಿಸ್ಥಿತಿಯನ್ನ ಈ ಒಂದು ಜನಸಾಂದ್ರತೆಯೂ ಸಹ ನಿರ್ಧರಿಸುತ್ತೆ. ಇನ್ನ ಸಾಮಾಜಿಕ, ಆರ್ಥಿಕ ಮತ್ತು ತಾಂತ್ರಿಕ ಅಂಶಗಳು ಇವು ಸಹ ಪ್ರಮುಖವಾಗಿರ್ತಕ್ಕಂತಹ ಒಂದು ಭೂಬಳಕೆಯನ್ನು ನಿರ್ಧರಿಸುವ ಅಂಶಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಅರ್ಥ ಆಯ್ತು ಅನ್ಕೋತಾ ನೆಕ್ಸ್ಟ್ ಈ ಒಂದು ನಮ್ಮ ಭಾರತ ನೈಸರ್ಗಿಕ ಸಂಪನ್ಮೂಲಗಳನ್ನ ಹೊಂದಿರತಕ್ಕಂಥದ್ದು. ಈ ಒಂದು ದೇಶದ ನೈಸರ್ಗಿಕ ಸಂಪನ್ಮೂಲಗಳು ಆ ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನ ವಹಿಸುತ್ತೆ. ಯಾವ ದೇಶ ತನ್ನಲ್ಲಿರ್ತಕ್ಕಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡ್ಕೊಳ್ಳುತ್ತೆ, ಸರಿಯಾಗಿ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ತವೆ, ಸೊ ಆ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ಹೀಗೆ ನಾವು ಭೂಬಳಕೆ ಎನ್ನುವುದು ಒಂದು ಸಂಪನ್ಮೂಲ, ಸೊ ಭೂಮಿಯು ಒಂದು ಸಂಪನ್ಮೂಲ ಅಂತ ಹೇಳ್ತೀವಿ. ಈ ಸಂಪನ್ಮೂಲವನ್ನ ನಾವು ಸಮರ್ಪಕವಾಗಿ ಸರಿಯಾಗಿ ಬಳಸಿಕೊಂಡು ಅದರಲ್ಲಿ ಉತ್ಪನ್ನವನ್ನ ಹೆಚ್ಚು ಉತ್ಪಾದನೆಯನ್ನ ಮಾಡಿಬಿಟ್ಟು ನಮ್ಮ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು ಅಂತ ಹೇಳ್ತಾ ಈ ಒಂದು ಭೂಬಳಕೆಯ ವಿಂಗಡಣೆಯನ್ನ ಮಾಡ್ತಾರೆ. ಭೂಬಳಕೆಯ ವಿಂಗಡಣೆ ಭಾರತದ ಭೂಮಿಯನ್ನ ಏನು ಭೂಬಳಕೆಯ ಮಾದರಿಗಳನ್ನ ಪ್ರಮುಖವಾಗಿ 7 ವರ್ಗಗಳಾಗಿ ವಿಂಗಡಿಸಿದೆ. ಎಷ್ಟು ವರ್ಗಗಳು? ವೆರಿ ಗುಡ್, 7 ವರ್ಗಗಳಾಗಿ ವಿಂಗಡಿಸಿದ್ದೇವೆ. ಮೊದಲನೇದಾಗಿ ನಿವ್ವಳ ಸಾಗುವಳಿ ಭೂಮಿ, ಅಂದ್ರೆ ಸಾಗುವಳಿ ಮಾಡತಕ್ಕಂತಹ ಭೂಮಿ, ಹೌದಲ್ಲ. ಎರಡನೇದಾಗಿ ಅರಣ್ಯ ಪ್ರದೇಶ. ಎಷ್ಟು ಪ್ರದೇಶ ಅರಣ್ಯ ನಮ್ಮ ಭಾರತದಲ್ಲಿ ಇದೆ, ಭೂಬಳಕೆ ಎಷ್ಟು ಭೂಮಿಯು ಬಳಕೆಯಾಗಿದೆ ಅರಣ್ಯ ಪ್ರದೇಶಕ್ಕೆ ಅಂತಕ್ಕಂಥದ್ದು. ಮೂರನೇದು ಕೃಷಿಗಾಗಿ ದೊರೆಯದ ಭೂಮಿ, ಕೃಷಿ ಮಾಡ್ಲಿಕ್ಕೆ, ವ್ಯವಸಾಯ ಮಾಡ್ಲಿಕ್ಕೆ ಸಿಗದೇ ಇರತಕ್ಕಂತ ಭೂಮಿ. ಸೊ ಅಂತಹ ಭೂಮಿಯನ್ನ ನಾವು ಭೂಮಿಯ ವಿಧವಾಗಿ ವಿಂಗಡಣೆ ಮಾಡಿದ್ದೇವೆ.
ಸೊ ಇನ್ನು ಪಾಳು ಬಿದ್ದ ಭೂಮಿ, ಪಾಳು ಭೂಮಿ ಅಂತ ಕರಿತೀವಿ. ಸೊ ಈ ಪಾಳು ಭೂಮಿ. ಐದನೇದು ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ, ಕೃಷಿಗೆ ಯೋಗ್ಯವಾಗಿದೆ ಆದರೂ ಸಹ ಅದು ಬಳಕೆ ಆಗ್ತಾ ಇಲ್ಲ. ಆರನೇದು ಕಾಯಂ ಹುಲ್ಲುಗಾವಲು ಮತ್ತು ಗೋಮಾಳ ಅಂತ ಏನ್ ಕರಿತೀವಲ್ಲ, ಪ್ರತಿ ಊರಲ್ಲೂ ನಾವು ಗೋಮಾಳ ಅಂತ ಕರಿತೀವಲ್ಲ. ಸೊ ಖಾಲಿ ಜಾಗ ಇರುತ್ತಲ್ಲ, ಸೊ ಮತ್ತು ಇತರೆ ಇನ್ನುಳಿದಂತಹ ಅಂಶಗಳನ್ನು ಒಳಗೊಂಡಂತಹ ಭೂ ಪ್ರದೇಶ ಅಂತ ಏನ್ ಕರಿತೀವಲ್ಲ. ಸೊ ಇಷ್ಟು ಪ್ರಮುಖವಾಗಿರ್ತಕ್ಕಂತಹ 7 ಭಾಗಗಳಾಗಿ ನಾವು ಭೂ ಬಳಕೆಯನ್ನ ವಿಂಗಡಣೆ ಮಾಡಿದ್ವಿ. ಈಗ ಒಂದೊಂದಾಗಿ ನಾವು ಈ ಒಂದು ವಿಂಗಡಣೆ ಭೂ ಬಳಕೆಯ ವಿಧಾನಗಳನ್ನ ತಿಳಿತಾ ಹೋದ್ರೆ ನಮಗೆ ಗೊತ್ತಾಗುತ್ತೆ ಯಾವ್ಯಾವ ವಿಧಾನಕ್ಕೆ ಎಷ್ಟೆಷ್ಟು ಪ್ರಮಾಣದ ಯಾವ್ಯಾವ ರೀತಿಯಲ್ಲಿ ಭೂಮಿ ಬಳಕೆ ಆಗ್ತಾ ಇದೆ ಅನ್ನೋದನ್ನ ನೋಡ್ಬೋದು. ಮೊದಲನೇದಾಗಿ ನಿವ್ವಳ ಸಾಗುವಳಿ ಭೂಮಿ. ನಿವ್ವಳ ಸಾಗುವಳಿ ಭೂಮಿ ಅಂದ್ರೆ ಇದು ಬೆಳೆಗಳ, ನಮ್ಮ ಈ ಭಾರತದಲ್ಲಿ ಬೆಳೆಗಳ ಸಾಗುವಳಿಗೆ ಬಳಕೆ ಮಾಡಬಹುದಾಗಿರ್ತಕ್ಕಂತಹ ಅಥವಾ ಬಳಕೆ ಮಾಡುವಂತಹ ಭೂಮಿಯನ್ನ ಒಳಗೊಂಡಿದೆ. ಯಾವುದು? ನಿವ್ವಳ ಸಾಗುವಳಿ ಭೂಮಿ. ಭಾರತದಲ್ಲಿ ನಾವೇನು ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಅಂತ ಏನ್ ಕರಿತೇವೆ. ಸೊ ಇದು ದೇಶಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಆರ್ಥಿಕ ಮೂಲ ಅಲ್ವಾ. ಎಲ್ಲಾ ಚಟುವಟಿಕೆಗಳಿಗೂ ಮೂಲ ಅಂತ ಏನ್ ಕರಿತೀವಿ ಕೃಷಿಯನ್ನ. ನಮ್ಮ ಭಾರತ ಅತಿ ಹೆಚ್ಚು ಜನರಿಗೆ ಕೃಷಿಯು ಉದ್ಯೋಗಾವಕಾಶವನ್ನ ನೀಡಿರ್ತಕ್ಕಂಥದ್ದು. ಇಲ್ಲಿ ನಾವು ಭಾರತದಲ್ಲಿ ಒಟ್ಟಾರೆ ಈ ಒಂದು ನಿವ್ವಳ ಸಾಗುವಳಿ ಪ್ರದೇಶ ಅಂತ ಏನ್ ಕರಿತೀವಿ. ಸೊ ಈ ನಿವ್ವಳ ಸಾಗುವಳಿ ಪ್ರದೇಶ ಎಷ್ಟು ಪರ್ಸೆಂಟ್ ಇದೆಯಪ್ಪ ಅಂತ ಹೇಳಿದ್ರೆ 42.2%. 42.2% ನಷ್ಟು ನಿವ್ವಳ ಸಾಗುವಳಿ ಭೂ ಪ್ರದೇಶ ಇರ್ತಕ್ಕಂಥದ್ದು. ಇದೇ 100 ಭಾಗದಲ್ಲಿ 42.2 ಭಾಗದಷ್ಟು ನಿವ್ವಳ ಸಾಗುವಳಿ ಭೂಮಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಇದು ದೇಶಾದ್ಯಂತ ಏಕ ರೀತಿಯಾಗಿ ಹಂಚಿಕೆ ಆಗಿಲ್ಲ. ಒಂದ್ ಕಡೆ ಫಲವತ್ತಾಗಿರ್ತಕ್ಕಂಥ ಭೂಮಿ ಇದ್ದು ಇದು ಅತಿ ಹೆಚ್ಚು ಕೃಷಿಗೆ ದೊರಕುವಂತಹ ಭೂಮಿಯಾಗಿ ಏನು ಉತ್ತರದ ಮೈದಾನಗಳು ಅಂತ ಏನ್ ಕರಿತೀವಿ. ಸೊ ಈ ಉತ್ತರದ ಮೈದಾನಗಳಲ್ಲಿ ಹೆಚ್ಚು ಕೃಷಿಗೆ ಬಳಕೆ ಆಗಿರ್ತಕ್ಕಂತಹ ಭೂಮಿ ಇದೆ. ಸೊ ಅದೇ ರೀತಿ ಮಳೆ ಹೆಚ್ಚಾಗಿ ಇಲ್ಲದೆ ಇರತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಕೃಷಿಗೆ ದೊರೆತಕ್ಕಂತಹ ಭೂಮಿ ಕಡಿಮೆ ಇರ್ತಕ್ಕಂಥದ್ದು. ಎಸ್, ಹೆಚ್ಚಾಗಿ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದ್ರೆ ಪಂಜಾಬನ್ನ ನಾವು ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಕೇರಳ ರಾಜ್ಯಗಳಲ್ಲಿ ಈ ಒಂದು ಹೆಚ್ಚು ನಿವ್ವಳ ಸಾಗುವಳಿ ಭೂಮಿ ಏನಿದೆ, ಸಾಗುವಳಿ ಮಾಡತಕ್ಕಂತ ಭೂಮಿ ಹೆಚ್ಚಾಗಿ ಕಂಡು ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ ಅಲ್ಲಿರ್ತಕ್ಕಂತಹ ಭೂಮಿಯ ಮೇಲ್ಮೈ ಲಕ್ಷಣಗಳು ಅಂತ ಏನ್ ಕರಿತೀವಿ. ಸೊ ಆ ಒಂದು ಋತುಗಳು, ಬೆಳೆಯ ಋತುಗಳು ಸಹ ಅಂದ್ರೆ ವಾಯುಗುಣ ಅಂತ ಏನ್ ಕರಿತೀವಿ. ಸೊ ಇವೆಲ್ಲವೂ ಸಹ ಯಾವ ಪ್ರದೇಶದಲ್ಲಿ ಅದಕ್ಕೆ ಅನುಕೂಲತೆಯನ್ನ ಮಾಡಿಕೊಡುತ್ತೆ. ಸೊ ಆ ಒಂದು ಪ್ರದೇಶಗಳಲ್ಲಿ ಹೆಚ್ಚಾಗಿ ನಿವ್ವಳ ಸಾಗುವಳಿ ಭೂಮಿ ಎನ್ನುವುದು ಕಂಡು ಬರುತ್ತೆ. ಇದು ಅರ್ಥ ಆಯ್ತಲ್ಲ ಮಕ್ಕಳೇ? ನಿವ್ವಳ ಸಾಗುವಳಿ ಭೂಮಿ 42.2% ಇಡೀ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಇದು ಒಂದನೇ ವಿಧ ನಿವ್ವಳ ಸಾಗುವಳಿ ಭೂಮಿ. ಇನ್ನು ಎರಡನೇ ವಿಧ ಅರಣ್ಯ ಪ್ರದೇಶ. ಭಾರತದಲ್ಲಿ ನಾವು ಭಾರತದ ಅರಣ್ಯಗಳು ಓದೋ ಸಂದರ್ಭದಲ್ಲಿ ಓದಿದ್ವಿ. ಭಾರತದಲ್ಲಿ ಪ್ರಮುಖವಾಗಿ 6 ವಿಧದ ಅರಣ್ಯವಿನ ವಿಧಗಳನ್ನ ನಾವು ಕಲಿತಿದ್ದೀವಿ. ಹೌದಲ್ಲ? ಭಾರತದ ಒಟ್ಟು ಭೂ ಪ್ರದೇಶದಲ್ಲಿ ನಾವು ಅರಣ್ಯಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀವಿ, ಎಷ್ಟು ಪರ್ಸೆಂಟ್ ಅರಣ್ಯ ನಮ್ಮ ಭಾರತದಲ್ಲಿ ಇದೆ ಅನ್ನೋದನ್ನ ಓದಿದ್ದೀವಿ ಮಕ್ಕಳೇ. ಓದಿದ್ದೀವಲ್ಲ, ತಿಳ್ಕೊಂಡಿದೀವಲ್ಲ? ರೈಟ್. ಎಷ್ಟು ಪರ್ಸೆಂಟ್? ವೆರಿ ಗುಡ್. 22.8%. 22.8% ನಷ್ಟು ಅರಣ್ಯ ಪ್ರದೇಶ ನಮ್ಮ ಭಾರತದಲ್ಲಿ ಕಂಡು ಬರುತ್ತೆ. ಇದನ್ನ ಅರಣ್ಯ ಪಾಠ ಮಾಡುವಾಗ, ಅಧ್ಯಾಯವನ್ನು ತಿಳ್ಕೊಳ್ಳುವಾಗ ಓದಿದ್ವಿ. ಅಂದ್ರೆ ಅಷ್ಟು ಪರ್ಸೆಂಟ್ ನಮ್ಮ ಭಾರತದಲ್ಲಿ ಅರಣ್ಯಗಳಿಂದ ಆವರಿಸಿರ್ತಕ್ಕಂಥದ್ದು. ಇದರಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಓದಿದ್ದೀವಿ.
ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂತ ಹೇಳಿದ್ವಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಯಾವುದು? ಅರಣ್ಯ ಪ್ರದೇಶ. ಅಂದ್ರೆ ಅದಕ್ಕೆ ಪ್ರತಿಯಾಗಿ ಹರಿಯಾಣ, ಪಂಜಾಬ್, ರಾಜಸ್ಥಾನ ಮತ್ತು ಗುಜರಾತ್ಗಳಲ್ಲಿ ಅತಿ ಕಡಿಮೆ ಅರಣ್ಯ ಇರ್ತಕ್ಕಂಥದ್ದನ್ನ ಕಾಣ್ತೀವಿ. ನೋಡಿ, ನಾವು ಅತಿ ಹೆಚ್ಚು ಅರಣ್ಯವನ್ನ ಹೊಂದಿರತಕ್ಕಂಥ ಪ್ರದೇಶ ಯಾವುದು? ಎಸ್, ಮಧ್ಯಪ್ರದೇಶದಲ್ಲಿ ವಿಶಾಲವಾಗಿರ್ತಕ್ಕಂಥ ಅರಣ್ಯ ಇದೆ. ಸೊ ಅತಿ ಕಡಿಮೆ ಅರಣ್ಯ ಇರ್ತಕ್ಕಂಥದ್ದು ಗೋವಾದಲ್ಲಿ. ಓದಿದೀವಲ್ಲ? ಎಸ್, ಈ ರೀತಿಯಾಗಿ ನಮ್ಮ ಭಾರತದಲ್ಲಿ ಅರಣ್ಯ ಪ್ರದೇಶ ಸಹ ಭೂಬಳಕೆಯಲ್ಲಿ ಇರ್ತಕ್ಕಂಥದ್ದು. ಭೂಬಳಕೆ ವಿಧಗಳಲ್ಲಿ ಅರಣ್ಯ ಪ್ರದೇಶವು ಸಹ ಒಂದಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಮೂರನೇದು ಕೃಷಿಗಾಗಿ ದೊರೆಯದ ಭೂಮಿ. ಯಾವ ಭೂಮಿ ಕೃಷಿಗೆ ದೊರೆಯುವುದಿಲ್ಲ? ಹೇಳ್ತಿರಲ್ಲ, ಯಾವ ಭೂಮಿ ಕೃಷಿಗೆ ದೊರೆಯೋದಿಲ್ಲ? ವೆರಿ ಗುಡ್. ನಾವು ವಾಸ ಮಾಡ್ತಕ್ಕಂತಹ ಮನೆಯಲ್ಲಿ, ಮನೆ ಹತ್ರ ಅಥವಾ ಮನೆ ಏನಿದೆ, ಸೊ ಅಲ್ಲಿ ಕೃಷಿ ಮಾಡ್ತೀವ? ಇಲ್ಲ, ಮಾಡಕ್ ಬರೋದಿಲ್ಲ. ಯಾಕಂದ್ರೆ ವಾಸ ಮಾಡ್ತಾ ಇದ್ದೀವಿ. ನಮ್ಮ ಮನೆ ಮುಂದೆ ಇರ್ತಕ್ಕಂಥ ರಸ್ತೆಗಳು, ಹೊರಗಿರ್ತಕ್ಕಂಥ ವೆಹಿಕಲ್ಸ್ ಓಡಾಡ್ತಕ್ಕಂಥ ರಸ್ತೆಗಳಲ್ಲಿ ಕೃಷಿ ಮಾಡ್ಲಿಕ್ಕೆ ಸಾಧ್ಯವ? ಸಾಧ್ಯ ಆಗೋದಿಲ್ಲ. ರೈಲ್ವೆ ಹಳಿಗಳನ್ನ ಮಾಡಿರ್ತಾರೆ, ರೈಲ್ವೆ ಹಳಿಗಳನ್ನ ಮಾಡಿರ್ತಾರೆ. ಸೊ ಅಲ್ಲಿ ಕೃಷಿ ಮಾಡ್ಲಿಕ್ಕೆ ಸಾಧ್ಯವಾ? ಸಾಧ್ಯ ಆಗೋದಿಲ್ಲ. ಕಾಲುವೆಗಳನ್ನ, ಚಾನಲ್ಸ್ ಅಂತ ಏನ್ ಕರಿತೀವಿ, ಚಾನಲ್ಸ್, ಕಾಲುವೆಗಳು. ಸೊ ಆ ಕಾಲುವೆಗಳನ್ನ ಮಾಡಿರ್ತಾರೆ. ಸೊ ಆ ಕಾಲುವೆಗಳನ್ನ ಮಾಡಿದಾಗ ಅಲ್ಲಿ ಕೃಷಿ ಮಾಡ್ಲಿಕ್ಕೆ ಯೋಗ್ಯವಾದ, ಸೊ ಅಲ್ಲಿಯೂ ಸಹ ಕೃಷಿ ಮಾಡ್ಲಿಕ್ಕೆ ಯೋಗ್ಯ ಅಲ್ಲ. ಇನ್ನು ಪರ್ವತ ಪ್ರದೇಶಗಳು, ಬೆಟ್ಟ ಗುಡ್ಡಗಳನ್ನ ಹೊಂದಿರತಕ್ಕಂತಹ ಪ್ರದೇಶ ಅಂತ ಏನ್ ಕರಿತೀವಿ. ಸೊ ಈ ಪರ್ವತ ಪ್ರದೇಶಗಳಲ್ಲಿ ನಾವು ವ್ಯವಸಾಯ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯ ಆಗೋದಿಲ್ಲ. ಇನ್ನು ಮರಳುಗಾಡು ಅಂದ್ರೆ ಮರಳುಮಯವಾಗಿರ್ತಕ್ಕಂತಹ ಭೂಮಿ. ಸೊ ಈ ಭೂಮಿಯಲ್ಲಿ ನಾವು ಕೃಷಿ ಮಾಡ್ಲಿಕ್ಕೆ ಸಾಧ್ಯ, ವ್ಯವಸಾಯ ಮಾಡ್ಲಿಕ್ಕೆ ಸಾಧ್ಯವಾಗುತ್ತಾ? ಸಾಧ್ಯ ಆಗೋದಿಲ್ಲ. ಅರ್ಥ ಆಗುತ್ತಲ್ಲ? ಸೊ ಹೀಗಾಗಿ ಇದು ನಮ್ಗೆ ಎಲ್ಲ ಅಂಶಗಳು ಏನಿದೆ, ಮಾನವನು ವಾಸಿಸ್ತಕ್ಕಂತಹ ಮನೆಗಳು, ರಸ್ತೆಗಳು, ರೈಲ್ವೆ ಹಳಿಗಳು ಅಥವಾ ರೈಲು ಮಾರ್ಗಗಳು, ಚಾನಲ್ಸ್, ಕಾಲುವೆಗಳು, ಪರ್ವತಗಳು ಮತ್ತು ಮರಳುಮಯವಾಗಿರ್ತಕ್ಕಂತಹ ಪ್ರದೇಶಗಳು ನಮಗೆ ಕೃಷಿಗಾಗಿ ದೊರೆಯದ ಭೂಮಿಗಳಾಗಿ ಇದ್ದಾವೆ. ಸೊ ಇದು ಭಾರತದಲ್ಲಿ ಎಷ್ಟು ಪರ್ಸೆಂಟ್? 14.1% ವಿಸ್ತಾರವಾಗಿರ್ತಕ್ಕಂಥದ್ದನ್ನ ಕಾಣ್ತದೆ. ಅಂದ್ರೆ ಅಷ್ಟು ಪರ್ಸೆಂಟ್ ನಮ್ಗೆ ವ್ಯವಸಾಯ ಮಾಡ್ಲಿಕ್ಕೆ ಅಥವಾ ಕೃಷಿ ಮಾಡ್ಲಿಕ್ಕೆ ಸಿಗೋದೇ ಇಲ್ಲ. ಸೊ ಇತರ ಉದ್ದೇಶಗಳಿಗಾಗಿ ಬಳಕೆ ಆಗಿರ್ತಕ್ಕಂತಹ ಭೂಮಿ ಆಗಿರ್ತಕ್ಕಂಥ, ವ್ಯವಸಾಯೇತರ ಬಳಕೆ ಆಗಿರ್ತಕ್ಕಂತಹ ಭೂಮಿ ಆಗಿರ್ತಕ್ಕಂಥದ್ದು. ಅರ್ಥ ಆಗತ್ತಲ್ಲ? ಸೊ ಇವು ಕೃಷಿಗಾಗಿ ದೊರೆಯದ ಭೂಮಿ ಎಂಬ. ಇಲ್ಲಿ ನಮ್ಮ ಭಾರತದಲ್ಲಿ ಹೆಚ್ಚಾಗಿ ಎಲ್ಲ ಕಡೆನೂ ಈ ಒಂದು ವ್ಯವಸ್ಥೆ ಕಾಣ್ತೇವೆ. ಸೊ ಈ ವ್ಯವಸಾಯಕ್ಕೆ ಕೃಷಿಗಾಗಿ ದೊರೆತಾ ಇರತಕ್ಕಂತಹ ಭೂಮಿಯನ್ನ ಕಾಣ್ತೇವೆ. ಸೊ ಎಲ್ಲೆಲ್ಲಿ ಹೆಚ್ಚಾಗಿ? ಅಸ್ಸಾಂ, ಮಣಿಪುರ, ಸಿಕ್ಕಿಂ ರಾಜ್ಯಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಅದಲ್ಲದೆ ಗೋವಾ, ಕೇರಳ, ಒಡಿಶಾ ಮತ್ತು ಮಹಾರಾಷ್ಟ್ರಗಳಲ್ಲಿ ಈ ಒಂದು ಪರಿಸ್ಥಿತಿ ಕಡಿಮೆ ಇರತಕ್ಕಂಥದ್ದು. ಅರ್ಥ ಆಗುತ್ತಲ್ಲ? ಕೃಷಿಗಾಗಿ ದೊರೆಯದ ಭೂಮಿ ಇಲ್ಲಿ ಕಡಿಮೆ. ಏನು ಈಶಾನ್ಯ ರಾಜ್ಯಗಳು ಅಂತ ಕರಿತೀವಿ. ಸೊ ಅಲ್ಲಿ ಹೆಚ್ಚಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇನ್ನು ನಾಲ್ಕನೇದು ಪಾಳು ಭೂಮಿ, ಪಾಳು ಬಿದ್ದ ಭೂಮಿ ಅಥವಾ ಬಂಜರು ಭೂಮಿ ಅಂತೇಳಿ ಕರಿತೀವಿ. ಬಂಜರು ಭೂಮಿ ಅಥವಾ ಪಾಳು ಬಿದ್ದ ಭೂಮಿ. ನಾಲ್ಕನೇ, ಸಾಗುವಳಿಗೆ ಬಳಕೆ ಮಾಡದ ಭೂಮಿ. ಇದು ಸಾಗುವಳಿಗೆ ಬಳಕೆ ಮಾಡದೇ ಇರತಕ್ಕಂತಹ ಭೂಪ್ರದೇಶ. ದೇಶದ ವರದಿ ಪ್ರದೇಶದಲ್ಲಿ ಅಂದ್ರೆ ವರದಿಯ ಪ್ರಕಾರ ಈ ಪಾಳು ಭೂಮಿ ಎಷ್ಟು ಪರ್ಸೆಂಟ್ ಇದೆ ಅಂದ್ರೆ 8.2% ನಷ್ಟು ಈ ಒಂದು ಪಾಳು ಭೂಮಿ ನಮ್ಮ ಭಾರತದಲ್ಲಿ ಇರೋದನ್ನ ಕಾಣ್ತೀವಿ. ಅದು ಹೆಚ್ಚಾಗಿ ಎಲ್ಲೆಲ್ಲಿ ಕಂಡು ಬರುತ್ತಪ್ಪ? ಮಿಜೋರಾಂ, ತಮಿಳುನಾಡು ಮತ್ತು ಮೇಘಾಲಯಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಅದೇ ತ್ರಿಪುರ, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ಗಳಲ್ಲಿ ಈ ಒಂದು ಪಾಳು ಪ್ರದೇಶ ಅತ್ಯಂತ ಕಡಿಮೆ ಇರತಕ್ಕಂಥದ್ದನ್ನ ನೋಡ್ತೀವಿ. ಅರ್ಥಾತ್ ನಮ್ಮಲ್ಲೂ ಇದೆ ಪಾಳು ಬಿದ್ದ ಭೂಮಿ, ನಮ್ಮಲ್ಲೂ ಇದೆ. ಆದ್ರೆ
ಅತಿ ಹೆಚ್ಚು ಇರ್ತಕ್ಕಂಥದ್ದು ಮತ್ತು ಕಡಿಮೆ ಇರತಕ್ಕಂತಹ ಒಂದು ಸನ್ನಿವೇಶವನ್ನ ನಾವು ನೋಡಬೇಕಾಗುತ್ತೆ. ಇನ್ನು ಐದನೇದು ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ. ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಅಂದ್ರೆ ಮಣ್ಣಿನ ಸಾರದಲ್ಲಿ ಕೊರತೆ ಇರ್ತಕ್ಕಂಥದ್ದು. ಅಂದ್ರೆ ವ್ಯವಸಾಯವನ್ನ ಮಾಡ್ಲಿಕ್ಕೆ ಕೃಷಿಗೆ ಬಳಕೆ ಮಾಡದೆ ಹಾಗೆ ಬಿಟ್ಟಿರ್ತಕ್ಕಂಥದ್ದು. ವ್ಯವಸಾಯಕ್ಕೆ ಯೋಗ್ಯ ಅದನ್ನ ಹದ ಮಾಡಿ ಉತ್ತಮವಾಗಿರ್ತಕ್ಕಂತಹ ಭೂಮಿಯಾಗಿ ಪರಿವರ್ತಿಸುವಲ್ಲಿ ನಾವು ವಿಫಲರಾಗಿರ್ತೇವೆ. ಸೊ ಅಂತ ಸನ್ನಿವೇಶದಲ್ಲಿ ಆ ಭೂಮಿಯನ್ನ ಹಾಗೆ ಬಿಟ್ಟಿರ್ತೀವಿ. ಅರ್ಥ ಆಗುತ್ತಲ್ಲ? ಅದರಲ್ಲಿ ಸಾರದ ಕೊರತೆ, ಮಣ್ಣಿನ ಸಾರದ ಕೊರತೆ, ಅಥವಾ ನಾವೇನ್ ಮಾಡ್ತೀವಿ, ಮೇಲ್ಮೈ ಮಣ್ಣಿನ ಮೇಲೆ ಏನು ಫಲವತ್ತಾಗಿರ್ತಕ್ಕಂತಹ ಮಣ್ಣು ಇಲ್ಲದೆ ಇರ್ತಕ್ಕಂತಹ ಒಂದು ಸನ್ನಿವೇಶ ಇರುತ್ತೆ. ಸೊ ಆ ಒಂದು ರೀತಿಯಲ್ಲಿರ್ತಕ್ಕಂತಹ ಒಂದು ಭೂಮಿಯನ್ನ ನಾವು ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ, ಕೃಷಿಗೆ ಯೋಗ್ಯವಾಗಿದೆ ಆದ್ರೂ ಸಹ ನಾವು ಬಳಕೆ ಮಾಡ್ಕೊಳ್ಳೋದಿಲ್ಲ. ಸೊ ಅಂತಹ ಒಂದು ಮಣ್ಣು ಸಹ ನಮ್ಮ ಭಾರತದಲ್ಲಿ ಕಂಡು ಬರ್ತಕ್ಕಂಥದ್ದು. ಅದು ಪ್ರಮುಖವಾಗಿ ಮೇಘಾಲಯ ಮತ್ತು ಮಧ್ಯಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಎಷ್ಟು ಪರ್ಸೆಂಟ್? ಉಳಿದಂತೆ ಸುಮಾರು 8% ಇದೆ, ಹೌದಲ್ಲ? ಸೊ ಹೀಗೆ ಕೃಷಿ ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಇರ್ತಕ್ಕಂಥದ್ದನ್ನ ಕಾಣ್ತೀವಿ. ನೆಕ್ಸ್ಟ್, ಕಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳ. ಕಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳ ಅಂತ ಕರೀತೀವಿ. ಹುಲ್ಲುಗಾವಲು ಪ್ರದೇಶ, ಹುಲ್ಲು ಹೆಚ್ಚಾಗಿ ಬೆಳೆದಿರ್ತಕ್ಕಂಥದ್ದು. ಇನ್ನು ಗೋಮಾಳಗಳು ನಮ್ಮ ಊರುಗಳಲ್ಲಿ ಇದೆ ನೋಡಿ, ಗೋಮಾಳ ಅಂತ ಅಲ್ವಾ, ದನಾಂಶಕ್ಕೆಲ್ಲ ಅಲ್ಲಿಗೆ ಹೋಗ್ತಕ್ಕಂಥದ್ದು. ಈ ಗೋಮಾಳಗಳು ಸಹ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಇದು ದೇಶದ ನಮ್ಮ ಮಾದರಿಯಲ್ಲಿ 3.4% ಇರ್ತಕ್ಕಂಥದ್ದು. ಯಾವುದು? ಕಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳ ಪ್ರದೇಶ 3.4% ಒಂದು ಭೂ ಬಳಕೆಯನ್ನ ವ್ಯಾಪಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇದು ಹೆಚ್ಚಾಗಿ ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಮಧ್ಯಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಅರ್ಥ ಆಗುತ್ತಲ್ಲ? ಸೊ ಇಷ್ಟು ನಾವು ಕಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳಗಳು. ಅರ್ಥ ಆಗುತ್ತೆ ಮಕ್ಕಳೇ? ಸೊ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನ ಇತರೆ ವಿಧಗಳಿಗೆ ಅಥವಾ ಇತರ ವಿವಿಧ ಉದ್ದೇಶಗಳಿಗೆ ನಮ್ಮ ಭೂಮಿ ಬಳಕೆ ಆಗಿರ್ತಕ್ಕಂಥದ್ದನ್ನ ಕಾಣಬಹುದು. ಯಾವುದು? ಈ ತೋಟಗಳು ಮತ್ತು ನೆಡುತೋಪುಗಳು ಅಂತ ಕರಿತೀವಿ. ಅಡಿಕೆ ತೋಟವನ್ನು ನಿರ್ಮಾಣ ಮಾಡಿರ್ತೀವಿ, ಅಲ್ಲಿ ಕೆಳಗೆ ಬೇರೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನ ಅಥವಾ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ. ನೆಡುತೋಪುಗಳು, ಕಾಫಿ, ಚಹಾ ಇಂತಹ ತೋಟಗಳನ್ನ ನಾವು ನಿರ್ಮಾಣ ಮಾಡಿರ್ತೀವಿ, ಅಲ್ಲೂ ಸಹ ಯಾವುದೇ ರೀತಿಯ ಬೆಳೆಗಳನ್ನ ಬೆಳಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಇಂತಹ ಒಂದು ಸನ್ನಿವೇಶದಲ್ಲಿ ಈ ಒಂದು ಮಾದರಿಯು ಸಹ ಇರ್ತಕ್ಕಂಥದ್ದು. ಭಾರತದಲ್ಲಿ 1.1% ಈ ಒಂದು ಇತರೆ ಕಾರ್ಯಗಳಿಗೆ ನಮ್ಮ ಭೂಮಿ ಬಳಕೆಯಾಗಿರ್ತಕ್ಕಂಥದ್ದನ್ನ ಕಾಣ್ತೇವೆ. ಇಂತಹ ಭೂಮಿ ಹೆಚ್ಚಾಗಿ ಎಲ್ಲಪ್ಪ ಕಾಣಿಸುತ್ತೆ ಅಂತ ಹೇಳಿದ್ರೆ ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ಕೇರಳ ಮತ್ತು ಕರ್ನಾಟಕ, ಜೊತೆಗೆ ಹಿಮಾಚಲ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಅರ್ಥ ಆಗುತ್ತಲ್ಲ ಮಕ್ಕಳೇ? ಸೊ ಈ ರೀತಿಯಾಗಿ ನಾವು ಭೂಮಿಯನ್ನ ಬಳಕೆ ಮಾಡ್ಕೊಳ್ತೀವಿ. ಯಾವ್ಯಾವ ಇತರೆಯಲ್ಲಿ ಅಂದ್ರೆ ಯಾವ ರಾಜ್ಯಗಳಲ್ಲಿ ಕಂಡು ಬರುತ್ತೆ? ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ಕೇರಳ, ಕರ್ನಾಟಕ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಅಂತ ಆಯ್ತು? ಎಸ್, ಇಷ್ಟು ಭಾರತದ ಭೂ ಬಳಕೆಯಲ್ಲಿ ಆ ಒಂದು ಭೂಮಿಯ ಇತರ ಉದ್ದೇಶಗಳಿಗಾಗಿ ಯಾವ್ಯಾವ ಉದ್ದೇಶಗಳಿಗೆ ಬಳಕೆ ಆಗುತ್ತೆ ಅನ್ನೋದನ್ನ ನಾವು ವಿಂಗಡಣೆಯನ್ನ ಮಾಡಿ ಪ್ರಮುಖವಾಗಿ 7 ವಿಂಗಡಣೆಯನ್ನ ತಿಳ್ಕೊಂಡ್ವಿ. ಮೊದಲನೇದಾಗಿ ನಿವ್ವಳ ಸಾಗುವಳಿ ಭೂಮಿ 42.2% ಇದೆ. ಅರಣ್ಯ ಪ್ರದೇಶ 22.8% ಇದೆ. ಮೂರನೇದಾಗಿ ಕೃಷಿಗಾಗಿ ದೊರೆಯದ ಭೂಮಿ 14.1% ಇದೆ. ನಾಲ್ಕನೇದು ಪಾಳು ಭೂಮಿ 8.2% ಇದೆ. ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿಯು ಸಹ ಹೆಚ್ಚಾಗಿ ಸುಮಾರು 7.8 ಅಂತ ಕರಿತೀವಿ ಉಳಿದಿದೆ. ಸೊ ಅದಿರ್ತಕ್ಕಂಥದ್ದು. ಆರನೇದು ಕಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳ 3.4% ಇದೆ. ಅದು ಇತರ ಉದ್ದೇಶಕ್ಕೆ ಇರ್ತಕ್ಕಂತಹ ತೋಟಗಳು ಮತ್ತು ನೆಡುತೋಪುಗಳೇನಿದಾವೆ, ಸೊ ಇದು 1.1% ಇರ್ತಕ್ಕಂಥದ್ದನ್ನ ಕಾಣ್ತೇವೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇಷ್ಟು ನಮ್ಮ ಭಾರತದ ಭೂ ಬಳಕೆಯ
ವಿಂಗಡಣೆ ಅಂತೇಳಿ ಹೇಳ್ಬೋದು. ನಂತರದಲ್ಲಿ ನಾವು ವ್ಯವಸಾಯದ ಬಗ್ಗೆ ತಿಳ್ಕೊಳ್ಳೋಣ. ಭಾರತವು ಕೃಷಿ ಪ್ರಧಾನವಾಗಿರ್ತಕ್ಕಂತಹ ರಾಷ್ಟ್ರ. ವ್ಯವಸಾಯದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಭಾರತ ಕೃಷಿ ಪ್ರಧಾನವಾಗಿರ್ತಕ್ಕಂತಹ ರಾಷ್ಟ್ರ. ಹೌದಲ್ಲ, ನಾವು ಮುಂಚೆಯಿಂದಲೂ ಓದ್ಕೊಂಡು ಬಂದಿದ್ವಿ. ಭಾರತವು ಕೃಷಿ ಪ್ರಧಾನವಾಗಿರ್ತಕ್ಕಂತಹ ರಾಷ್ಟ್ರ ಅಂತ ಎಲ್ಲರೂ ಸಹ ನಮ್ಮ ಹಳ್ಳಿಗಾಡಿನಲ್ಲಿ ವ್ಯವಸಾಯವನ್ನೇ ನಂಬಿ ಬದುಕ್ತಕ್ಕಂತಹ ಮಂದಿ ಬಹಳಷ್ಟು ಜನ ಇರ್ತಕ್ಕಂಥದ್ದು. ವ್ಯವಸಾಯ ಅಂದ್ರೆ ಏನು? ಭಾರತದಲ್ಲಿ ಈ ವ್ಯವಸಾಯ ಅಂದ್ರೆ ಏನು? ಮನುಷ್ಯ ವ್ಯವಸಾಯ ಎಂದರೇನು ಅನ್ನೋ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಮನುಷ್ಯ ತನಗೆ ಅಗತ್ಯವಾದ ಆಹಾರ ಧಾನ್ಯ ಮತ್ತು ಕಚ್ಚಾ ಪದಾರ್ಥಗಳನ್ನ ಪೂರೈಸುವ ಬೆಳೆಗಳ ಪೋಷಣೆಗಾಗಿ ಭೂಮಿಯನ್ನ ಉಳುಮೆ ಮಾಡುವುದನ್ನ ವ್ಯವಸಾಯ ಅಥವಾ ಕೃಷಿ ಅಂತೇಳಿ ಕರೀತೀವಿ. ಅರ್ಥ ಆಗುತ್ತಲ್ಲ? ಆಹಾರ ಧಾನ್ಯಗಳು ಮತ್ತು ಕಚ್ಚಾ ಪದಾರ್ಥಗಳನ್ನ ಬೆಳೆಯುವ ದೃಷ್ಟಿಯಿಂದ ನಾವು ಭೂಮಿಯನ್ನ ಉಳುಮೆ ಮಾಡಿ ವ್ಯವಸಾಯ ಮಾಡ್ತೀವಿ. ಇಲ್ಲ ಕೃಷಿಗೆ ಮತ್ತೊಂದಿಷ್ಟು ಅಂಶಗಳನ್ನ ಸೇರಿಸ್ಕೊಳ್ಬಹುದು. ಇಲ್ಲಿ ಕೃಷಿ ಅಂತ ಹೇಳಿದ್ರೆ ಕೇವಲ ವ್ಯವಸಾಯ ಅಷ್ಟೇ ಬರಲ್ಲ. ಇಲ್ಲಿ ಪಶುಪಾಲನೆ, ಕೋಳಿ ಸಾಕಣೆ ಮತ್ತು ಜೇನು ಸಾಕಣೆಗಳು ಸಹ ಈ ಕೃಷಿಗೆ ಸೇರ್ಕೊಳ್ತಕ್ಕಂಥ. ಮೊದಲ ಕೃಷಿ ವ್ಯವಸಾಯ ಅಂದ್ರೆ ಭೂಮಿಯನ್ನ ಉಳುಮೆ ಮಾಡೋದು, ಬೆಳೆಗಳನ್ನ ಬೆಳಿಲಿಕ್ಕೆ ಭೂಮಿಯನ್ನ ಉಳುಮೆ ಮಾಡ್ತಕ್ಕಂಥದನ್ನ ವ್ಯವಸಾಯ ಅಂತ ಕರಿತೀವಿ. ಅದ ಕೃಷಿ ಅಂತ ಹೇಳಿದ್ರೆ ನಾವು ಇದರಲ್ಲಿ ನಾವೇನು ಪಶು ಸಂಗೋಪನೆ ಅಂತ ಕರಿತೀವಲ್ಲ, ಇದು ಸಹ ಸೇರ್ಕೊಂಡಿರ್ತಕ್ಕಂಥದ್ದು. ನಮ್ಮ ಭಾರತದಲ್ಲಿ 65% ಜನ ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥದ್ದು. ಹಾಗಾಗಿ ನಾವು ಕೃಷಿ ನಮ್ಮ ಭಾರತದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ನಾವೀಗ ಭಾರತದಲ್ಲಿ ಕೃಷಿಯ ಪ್ರಾಮುಖ್ಯತೆ, ವ್ಯವಸಾಯದ ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಳ್ಬಹುದು. ಹೋದ್ರೆ ಬಹಳಷ್ಟು ವಿಚಾರಗಳಲ್ಲಿ ನಾವು ಕೃಷಿಯನ್ನ ಅವಲಂಬಿಸಿದೀವಿ ಅನ್ನೋದು ಗೊತ್ತಾಗುತ್ತೆ. ನೋಡ್ರಿ, 65%, 100ಕ್ಕೆ 65 ಮಂದಿ ಕೃಷಿಯನ್ನೇ ತಮ್ಮ ಜೀವನಾಧಾರ ಅಂತೇಳಿ ನಂಬಿಕೊಂಡು ಅದರ ಮೂಲಕ ಬದುಕ್ತಕ್ಕಂಥ ಸಾಗಿಸ್ತಕ್ಕಂತಹ ಒಂದು ಪರಿಸ್ಥಿತಿ ನಮ್ಮ ಭಾರತದಲ್ಲಿ ಇದೆ. ಹಾಗಾಗಿ ಇದರ ಮಹತ್ವ ಎಷ್ಟಿದೆ ಅನ್ನೋದು ನಮ್ಗೆ ತಿಳಿತಕ್ಕಂಥದ್ದು ತುಂಬಾ ಅನಿವಾರ್ಯ. ರೈಟ್. ಮೊದಲನೇದಾಗಿ ಕೃಷಿ ಅನ್ನೋದು ನಮ್ಮ ಭಾರತದ ಜೀವನಾಧಾರ. ಹಾಗಾಗಿ ಜೀವನಾಧಾರದ ಮೂಲ ಏನು? ಜೀವನಾಧಾರ ಅಂದ್ರೆ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥದ್ದು, ಜೀವನ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಇನ್ನಿತರ ಎಲ್ಲ ವಿಚಾರಕ್ಕೆ ಆಗಿರ್ಬೋದು, ನಮ್ಮ ಭಾರತದಲ್ಲಿ ಕೃಷಿ ಅನ್ನೋದು ಜೀವನಾಧಾರವಾಗಿದೆ. ಅದ್ರ ಮೂಲ ಹುಡುಕಂತ ಹೋದ್ರೆ ಎಲ್ಲದಕ್ಕೂ ಮೂಲ ಯಾರಪ್ಪ ಅಂದ್ರೆ ವ್ಯವಸಾಯ. ಹಾಗಾಗಿನೇ ವ್ಯವಸಾಯ ಅನ್ನುವುದು ಇಡೀ ನಮ್ಮ ಭಾರತದಲ್ಲಿ 65% ಜನರ ಜೀವನ ಆಧಾರ ಅಂತೇಳಿ ಹೇಳ್ಬಹುದು. ಮೂಲ, ಅದೇ ಒಂದು ಮೂಲ ಆಗಿರ್ತಕ್ಕಂಥದ್ದು. ಕೃಷಿಯಿಂದಲೇ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯು ಹೆಚ್ಚು ನಿಗದಿಪಡಿಸ್ತಕ್ಕಂಥ ಒಂದು ಸನ್ನಿವೇಶ ಇರ್ತಕ್ಕಂಥದ್ದು. ಇನ್ನು ಎರಡನೇದು, ಜನರು ಮತ್ತು ಜಾನುವಾರುಗಳಿಗೆ ಅಗತ್ಯವಾಗಿರ್ತಕ್ಕಂಥ ಆಹಾರವನ್ನ ಪೂರೈಸುವ ಕೆಲಸವನ್ನ ವ್ಯವಸಾಯ ಮಾಡುತ್ತೆ. ನಾವು ವ್ಯವಸಾಯದ ಪ್ರಾಮುಖ್ಯತೆ ಬಗ್ಗೆ ತಿಳ್ಕೊಳ್ತಾ ಇದೀವಿ. ಮೊದಲನೇದು, ಕೃಷಿಯು ಜೀವನಾಧಾರದ ಮೂಲವಾಗಿದೆ. ಎರಡನೇದು, ಜನರು ಮತ್ತು ಜಾನುವಾರುಗಳಿಗೆ ಅಗತ್ಯವಾಗಿರ್ತಕ್ಕಂಥ ಆಹಾರ. ಹೌದಲ್ಲ? ನಾವೆಲ್ಲ ಮಾತಾಡ್ಬೇಕಾದ್ರೆ ಮಾತಾಡಿ, ಏನ್ ದುಡ್ಡು ತಿಂತೀರಯ್ಯ, ಒಟ್ಟಿಗೆ ತಿನ್ನೋದೆಲ್ಲರೂ ಅನ್ನನೇ. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಏಳು ಬಟ್ಟೆಗಾಗಿ. ನಾವೆಲ್ಲ ಓದಿದೀವಲ್ಲ, ತಿಳ್ಕೊಂಡಿದೀವಲ್ಲ ಅಲ್ವಾ? ಅದಕ್ಕೆ ಅನ್ನವೇ ಪರಬ್ರಹ್ಮ. ಅನ್ನದಾನಗಳಿಗಿಂತ ಮುನ್ನದಾನಗಳಿಲ್ಲ, ಅನ್ನದಾನಗಳಿಗಿಂತ ಮುನ್ನದಾನಗಳಿಲ್ಲ. ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಜಗದೊಳಗೆ, ಲೋಕದಳು ಅನ್ನವೇ ಪ್ರಾಣ ಸರ್ವಜ್ಞ
ಅಂತೇಳಿ ಹೇಳಿದ್ದಾರೆ ಸರ್ವಜ್ಞರು. ಅಂದ್ರೆ ಇದು ಮಹತ್ವ ಏನಪ್ಪಾ ಅಂದ್ರೆ ಈ ಅನ್ನದ ಮಹತ್ವ ಏನಿದೆ, ಅನ್ನ ಯಾವ್ದ್ರಿಂದ ಸಿಗುತ್ತೆ, ನಮ್ಗೆ ಯಾವ್ದ್ರಿಂದ ಸಿಗುತ್ತೆ? ಎಸ್, ಭೂಮಿಯ ಫಲ, ವ್ಯವಸಾಯದ ಫಲ. ಸೊ ಹಾಗಾಗಿನೇ ಈ ಕೃಷಿಯ ಮಹತ್ವವನ್ನು ತಿಳಿಬೇಕಾದ್ರೆ ನಾವು ಏನನ್ನ ತಿಂತೀವಿ, ಯಾವುದನ್ನ ಸೇವಿಸುವುದರಿಂದ ನಾವು ಬದುಕಿದ್ದೇವೆ ಅನ್ನೋದನ್ನ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ವ್ಯವಸಾಯದ ಮಹತ್ವ ಎಷ್ಟಿದೆ. ಮೊದಲ ನಾವು ಏನನ್ನೇ ದುಡಿದಿರ್ಬೋದು, ಏನನ್ನೇ ಎಷ್ಟೇ ದುಡಿದಿರ್ಬೋದು, ಆದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಜೀವಿಸ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದಿಷ್ಟು ಆಹಾರ. ಈ ಆಹಾರವನ್ನು ಕೊಡ್ತಕ್ಕಂಥದ್ದು ಯಾವುದು? ವೆರಿ ಗುಡ್, ಕೃಷಿ. ಕೃಷಿಯಿಂದ ನಾವು ಇವನ್ನ ಪಡ್ಕೋತಾ ಇದೀವಿ. ಹಾಗಾದ್ರೆ ಕೃಷಿಯ ಮಹತ್ವ ಗೊತ್ತಾಯ್ತಲ್ಲ ಮಕ್ಕಳೇ? ಎಸ್, ಇದು ಜನರು ಮತ್ತು ಜಾನುವಾರುಗಳಿಗೆ ಬೇಕಾಗಿರ್ತಕ್ಕಂಥ ಅಗತ್ಯವಾಗಿರ್ತಕ್ಕಂಥ ಆಹಾರವನ್ನ ಪೂರೈಸುವ ಒಂದು ಕೆಲಸವನ್ನ ಮಾಡುತ್ತೆ. ಎಸ್, ನಂತರದಲ್ಲಿ ರಾಷ್ಟ್ರೀಯ ಆದಾಯದ ಮೂಲವಾಗಿದೆ. ನಮ್ಮ ಭಾರತದ ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುವಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸಿದೆ. ಯಾಕೆಂತಂದ್ರೆ 65% ಜನ ಕೃಷಿಯನ್ನೇ ಅವಲಂಬಿಸಿರುವುದರಿಂದ ಇವರ ಆರ್ಥಿಕವಾಗಿರ್ತಕ್ಕಂತಹ ಇವರ ಆದಾಯವೂ ಸಹ ಕೃಷಿಯಿಂದಲೇ ಬರ್ತಕ್ಕಂಥದ್ದು. ಅನೇಕ ಜನರಿಗೆ ಉದ್ಯೋಗ ಅವಕಾಶಗಳನ್ನ ನೀಡಿರ್ತಕ್ಕಂಥ. ನೀವು ಎಲ್ಲೂ ಸಹ ಉದ್ಯೋಗ ಇಲ್ಲ ಅಂದ್ರೂ ಪರವಾಗಿಲ್ಲ, ಕೃಷಿಯಲ್ಲಿ ಖಂಡಿತವಾಗ್ಲೂ ಎಲ್ಲರಿಗೂ ಕೆಲಸ ಸಿಕ್ಕೇ ಸಿಗುತ್ತೆ. ನೋಡ್ರಿ, ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದೀವಿ, ಲೇಬರ್ಸ್ ಪ್ರಾಬ್ಲಮ್ ಜಾಸ್ತಿ ಇದೆ. ಕೃಷಿ ಕಾರ್ಮಿಕರ ಸಮಸ್ಯೆ ಅನ್ನೋದು ಬಹಳಷ್ಟು ಉದ್ಭವ ಆಗಿರ್ತಕ್ಕಂಥ ಸನ್ನಿವೇಶ ಇಂದಿನ ಪರಿಸ್ಥಿತಿಯಲ್ಲಿ ಕಾಣ್ತಾ ಹೋಗ್ತೀವಿ. ಅದಕ್ಕೆ ನಾವು ಹೆಚ್ಚಾಗಿ ಮೆಷಿನರಿಗಳನ್ನ ಅವಲಂಬಿಸಿರ್ತಕ್ಕಂಥದ್ದು. ನೋಡ್ರಿ, ಈಗ ಹೊಲವನ್ನ ಉಳುಮೆ ಮಾಡ್ಲಿಕ್ಕೆ ಟ್ರ್ಯಾಕ್ಟರ್ಗಳನ್ನ ಬಳಸ್ತಾ ಇದೀವಿ, ಹೌದಲ್ಲ? ಸೊ ಇದಲ್ಲದೆ ಬಿತ್ತನೆ ಮಾಡ್ಲಿಕ್ಕೂ ಸಹ ನಾವು ಕಾರ್ಮಿಕರ ಕೊರತೆಯನ್ನು ಎದುರಿಸ್ತಾ ಇದೀವಿ. ಗೊಬ್ಬರ ಹಾಕ್ಲಿಕ್ಕೆ ಮತ್ತು ಬೀಜ ಹಾಕ್ಲಿಕ್ಕೆ ಕಾರ್ಮಿಕರ ಸಮಸ್ಯೆಯನ್ನು ಎದುರಿಸ್ತಾ ಇದೀವಿ. ಅಂತಹ ಸನ್ನಿವೇಶದಲ್ಲಿ ನಾವು ಮತ್ತೆ ಮಿಷಿನ್ ಗಳನ್ನ ಬಳಸ್ತಾ ಇದೀವಿ. ಸೊ ಹಾಗಾಗಿ ಕಟಾವು ಮಾಡ್ಲಿಕ್ಕೂ ಸಹ ಜನ ಸಿಗ್ತಾ ಇಲ್ಲ, ಕಾರ್ಮಿಕರು ಸಿಗ್ತಾ ಇಲ್ಲ. ಸೊ ಅದಕ್ಕೂ ಸಹ ಮಿಷಿನ್ ಗಳನ್ನ ಬಳಸ್ತಾ ಇದೀವಿ. ಸೊ ಇಲ್ಲಿ ಗೊತ್ತಾಗತ್ತೆ, ಇಲ್ಲಿ ಎಲ್ಲ ಜನರಿಗೂ ಉದ್ಯೋಗ ಸಿಗುತ್ತೆ, ಆದ್ರೆ ಕೆಲಸ ಮಾಡತಕ್ಕಂತ ಸಂಖ್ಯೆ ಕಡಿಮೆ ಇರ್ತಕ್ಕಂಥದ್ದು. ನೋಡಿ, 65% ಜನರಿಗೆ ಉದ್ಯೋಗ ಅವಕಾಶವನ್ನ ಈ ಕೃಷಿ ನೀಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕು, ಜೀವನ ಮಾಡ್ಲಿಕ್ಕೆ ನಾವು ಯಾವುದನ್ನ ಅವಲಂಬಿಸಿದೀವಿ? ಕೃಷಿಯನ್ನ ಅವಲಂಬಿಸಿದೀವಿ. ಅರ್ಥ ಆಗುತ್ತಲ್ಲ? ಕೃಷಿಯ ಮಹತ್ವದಲ್ಲಿ ಇದು ಒಂದು ಯಾವುದು? ರಾಷ್ಟ್ರೀಯ ಆದಾಯದ ಮೂಲ. ತಲಾದಾಯ ಹೆಚ್ಚಾದ್ರೆ ಆಟೋಮೆಟಿಕ್ ಆಗಿ ರಾಷ್ಟ್ರೀಯ ಆದಾಯವೂ ಸಹ ಹೆಚ್ಚಾಗುತ್ತೆ. ಅರ್ಥ ಆಗುತ್ತಲ್ಲ? ರೈಟ್. ನೆಕ್ಸ್ಟ್, ತೃತೀಯ ವೃತ್ತಿಗಳಿಗೆ ನೆರವಾಗುತ್ತೆ. ತೃತೀಯ ರಂಗದ ಬೆಳವಣಿಗೆ. ನಾವು ಆರ್ಥಿಕ ವಲಯನ್ನ 3 ವಲಯ ಮಾಡ್ಕೊಂಡಿದ್ವಿ: ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ. ಸೊ ಈ ಪ್ರಾಥಮಿಕ ವಲಯದಲ್ಲಿ ಕೃಷಿ ಬಂದ್ರೆ, ದ್ವಿತೀಯ ವಲಯದಲ್ಲಿ ಕೈಗಾರಿಕೆ ಬರುತ್ತೆ. ಇನ್ನ ತೃತೀಯ ವಲಯದಲ್ಲಿ ನಾವೇನು ಪ್ರಸ್ತುತ ನಮ್ಮ ಆರ್ಥಿಕ ಅಭಿವೃದ್ಧಿಯಲ್ಲಿ ತೃತೀಯ ವಲಯ ಅನ್ನುವುದು ಅತಿ ಹೆಚ್ಚು ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಈ ತೃತೀಯ ವಲಯದಲ್ಲಿ ಸಾರಿಗೆ, ವ್ಯಾಪಾರ, ಸಂಪರ್ಕ, ಏನ್ ಬ್ಯಾಂಕಿಂಗ್ ಸೇವೆ ಅಂತ ಕರಿತೀವಿ, ವಿಮೆ, ರಫ್ತು, ಇವೆಲ್ಲ ಮುಂತಾದ ತೃತೀಯ ವಲಯದಲ್ಲಿ ಬರ್ತಕ್ಕಂತ ಎಲ್ಲ ಅಂಶಗಳಿಗೂ ಸಹ ಕೃಷಿ ನೆರವಾಗಿರ್ತಕ್ಕಂಥದ್ದು. ಮೊದಲ ತೃತೀಯ ವಲಯಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ, ಅಂದ್ರೆ ಯಾವಾಗ ಜನರಲ್ಲಿ ವ್ಯವಸಾಯದಲ್ಲಿ ಉತ್ಪನ್ನ ಜಾಸ್ತಿ ಬರುತ್ತೆ, ಸೊ ಆಗ ಸಾರಿಗೆ ಸಂಪರ್ಕ, ಏನು ಸಾಗಾಟ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಾರಿಗೆ ಸಂಪರ್ಕ ಹೆಚ್ಚು ಬಳಕೆ ಆಗ್ತಕ್ಕಂಥದ್ದು. ಸೊ ಯಾವಾಗ ಜನರ ಹತ್ರ ಹಣ ಬರುತ್ತೆ, ಸ್ವಲ್ಪ ವ್ಯಾಪಾರ ವಹಿವಾಟು ಸಹ ಚೆನ್ನಾಗಾಗುತ್ತೆ, ಹೌದಲ್ಲ? ಹೆಚ್ಚು ಉತ್ಪನ್ನ ಆಗಿ ಹೆಚ್ಚು ಆದಾಯ ಬಂದ್ರೆ ಆಟೋಮೆಟಿಕ್ ಆಗಿ ಎಲ್ಲ ರೈತರು ಸಹ, ಎಲ್ಲ ಕೃಷಿಕರು ಸಹ ವ್ಯಾಪಾರ ವಹಿವಾಟುಗಳಲ್ಲಿ ತೊಳಿತಕ್ಕಂಥದ್ದು. ಬ್ಯಾಂಕಿಂಗ್ ಸೇವೆಯಲ್ಲಿ ಹೆಚ್ಚಿನ ಹಣವನ್ನ ತೊಡಗಿಸ್ತಕ್ಕಂಥದ್ದು. ಇನ್ಶೂರೆನ್ಸ್ ಸಹ ಹೆಚ್ಚು ಬೆಳಿತಕ್ಕಂಥ. ನಮ್ಮ ಹತ್ರ ಆದಾಯ ಎಲ್ಲಪ್ಪ, ಹೋಗಪ್ಪ ನಾವ್ಯಾಕೆ ಇನ್ಶೂರೆನ್ಸ್ ಕಟ್ಟಣ, ನಮ್ಗೆ ಯಾಕೆ ದುಡ್ಡೇ ಎಲ್ಲ ತಗೊಂಡು ಏನ್ ಮಾಡ್ತೀಯಾ? ಸೊ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ. ಇನ್ನು ರಫ್ತು, ಹೆಚ್ಚು ಉತ್ಪನ್ನ ಆದ್ರೆ ರಫ್ತು ಕೂಡ ಹೆಚ್ಚಾಗುತ್ತೆ. ಸೊ ಹೀಗೆ ತೃತೀಯ ವಲಯಗಳು ಅಂತ ಏನ್, ತೃತೀಯ ವೃತ್ತಿಗಳೇನಿದಾವೆ, ಇವುಗಳಿಗೂ ಸಹ ಮೂಲ ಯಾವುದು? ಕೃಷಿ.
ಜನರ ಆರ್ಥಿಕ ಪರಿಸ್ಥಿತಿ ಸರಿನೇ ಇಲ್ಲ ಅಂದಾಗ ಈ ತೃತೀಯ ರಂಗದಲ್ಲಿರ್ತಕ್ಕಂತಹ ಎಲ್ಲ ವೃತ್ತಿಗಳೇನಿದಾವೆ ಇವೆಲ್ಲವೂ ಸಹ ಕ್ರಮೇಣವಾಗಿ ಕುಂಠಿತಕ್ಕಂಥ ಲಾಸ್ ಆಗ್ತಕ್ಕಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ. ಸೊ ಹಾಗಾಗಿನೇ ತೃತೀಯ ವೃತ್ತಿಗಳಿಗೂ ಸಹ ಕೃಷಿ ನೆರವಾಗ್ತಕ್ಕಂಥದ್ದು. ನೆಕ್ಸ್ಟ್ ಕೈಗಾರಿಕೆಗಳಿಗೆ ನೆರವಾಗುತ್ತದೆ. ಯಾವ ರೀತಿ? ಕೈಗಾರಿಕೆಗಳು ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಡಿಸ್ತಕ್ಕಂಥವು ಯಾವಪ್ಪ ಅಂದ್ರೆ ಕೈಗಾರಿಕೆಗಳು. ಕೈಗಾರಿಕೆಗಳಲ್ಲಿ 3 ವಿಧ ಕಾಣ್ತೀವಿ. ನಾವು ಕೈಗಾರಿಕೆ ಪಾಠ ಮಾಡುವಾಗ ಹೇಳೋಣ ಅದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನ. ಯಾವಂದ್ರೆ ಖನಿಜಾಧಾರಿತ ಕೈಗಾರಿಕೆಗಳು, ಅರಣ್ಯಾಧಾರಿತ ಕೈಗಾರಿಕೆಗಳು, ಕೃಷಿ ಆಧಾರಿತ ಕೈಗಾರಿಕೆ ಅಥವಾ ವ್ಯವಸಾಯ ಆಧಾರಿತ ಕೈಗಾರಿಕೆಗಳು. ಹೌದಲ್ಲ? ಈ ವ್ಯವಸಾಯಾಧಾರಿತ ಕೈಗಾರಿಕೆಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಎಕ್ಸಾಂಪಲ್ ಕೊಡೋದಾದ್ರೆ ಕೈಗಾರಿಕೆಗೆ ನೆರವಾಗುತ್ತೆ ಅಂದ್ರೆ ಗೊತ್ತಬೇಕಲ್ಲ. ಹತ್ತಿ ಬಟ್ಟೆ ಕೈಗಾರಿಕೆ ಅಲ್ವಾ? ಹತ್ತಿ ಬಟ್ಟೆ ಕೈಗಾರಿಕೆಯ ಕಚ್ಚಾ ವಸ್ತು. ಯಾವ ವ್ಯವಸಾಯದಲ್ಲಿ ಅಥವಾ ಕೃಷಿಯಲ್ಲಿ ಅತಿ ಹೆಚ್ಚಾಗಿ ಹತ್ತಿಯನ್ನ ಬೆಳಿತೀವಿ, ಸೊ ಆಗ ಹತ್ತಿ ಬಟ್ಟೆ ಕೈಗಾರಿಕೆಗಳು ಹೆಚ್ಚಾಗಿ ಅಭಿವೃದ್ಧಿಯನ್ನ ಹೊಂದುತ್ತಾವ. ಹೌದಲ್ಲ? ಇನ್ನ ಸೆಣಬಿನ ಕೈಗಾರಿಕೆ, ನಾರಿನ ಕೈಗಾರಿಕೆ ಅಂತ ಕರಿತೀವಿ. ಸೊ ಇದು ಸಹ ಕೃಷಿಯನ್ನೇ ಅವಲಂಬಿಸಿರ್ತಕ್ಕಂಥದ್ದು. ಸಕ್ಕರೆ ಕೈಗಾರಿಕೆ, ಕಬ್ಬನ್ನು ಬೆಳೆದ್ರೆ ಮಾತ್ರ ಸಕ್ಕರೆ ಫ್ಯಾಕ್ಟರಿಗಳಿಗೆ, ಶುಗರ್ ಫ್ಯಾಕ್ಟರೀಸ್ ಅಂತ ಏನ್ ಕರಿತೀವಲ್ಲ, ಸೊ ಇವು ಬೆಳವಣಿಗೆಯನ್ನ ಹೊಂದ್ತವೆ. ನಾವು ಕಬ್ಬೇ ಬೆಳೆಯೋದಿಲ್ಲ ಅಂದಾಗ ಅವು ಹೇಗೆ ಬೆಳಿತವೆ? ಹೌದಲ್ಲ? ಸೊ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಕೃಷಿಯು ಕೈಗಾರಿಕೆಗಳಿಗೂ ಸಹ ನೆರವನ್ನ ನೀಡಿರ್ತಕ್ಕಂಥದ್ದು. ಅರ್ಥ ಆತಲ್ಲ? ಅದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಾಮುಖ್ಯತೆಯ ಅಂಶ. ಈಗ ಕೊನೆಯದಾಗಿ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಮೇಲೆ ಪ್ರಭಾವನ ಬೀರುತ್ತದೆ. ನೋಡಿ ಎಷ್ಟು ಅಂಶಗಳನ್ನು ಕಾಣಿಸ್ತದೆ. ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಮೇಲೆ ಬೆಳಕನ್ನ, ಪ್ರಭಾವನ ಬೀರ್ತಕ್ಕಂತಹ ಒಂದು ಸ್ಥಿತಿ ಎಲ್ಲಿ ಕೃಷಿಗೆ ಇದೆ. ಹೆಂಗೆ? ಯಾವ ಸರ್ಕಾರಗಳು ಕೃಷಿಗೆ ಮಹತ್ವವನ್ನು ನೀಡಿ ಹೆಚ್ಚು ಹೆಚ್ಚು ಕೃಷಿಕರಿಗೆ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ತಾರೆ, ಸೊ ಆ ಸರ್ಕಾರಗಳ ಮೇಲೆ ಜನರ ಆಸಕ್ತಿ ಹೊರಟೋಗುತ್ತೆ. ಅಂದ್ರೆ ಜನರ ಆಸಕ್ತಿ ಮೂಡುತ್ತೆ ಅವ್ರ ಮೇಲೆ. ಯಾರು ವ್ಯವಸಾಯ ಕೃಷಿಕರನ್ನ ಅಲ್ಲಗೆಳೆದು ಕೇವಲ ಬೇರೆ ಕ್ಷೇತ್ರಗಳಿಗೆ ಮನ್ನಣೆಯನ್ನು ಕೊಡ್ತಾರೆ, ಆಗ ಕೃಷಿ ಹಿಂದುಳಿತೆ. ಕೃಷಿಕರೆಲ್ಲರೂ ಸಹ ಈ ಒಂದು ರಾಜಕೀಯ ನಾಯಕರು ಅಂತ ಏನ್ ಕರಿತೀವಿ ಇವರನ್ನ ದೂರ್ಲಿಕ್ಕೆ ಶುರು ಮಾಡ್ತಾರೆ, ಇವರನ್ನ ಅಲ್ಲಗೆಳಿತಾ ಹೋಗ್ತಾರೆ. ಸೊ ಆಗ ಆ ರಾಜಕೀಯ ಪರಿಸ್ಥಿತಿಯೂ ಸಹ ಬುಡಮೇಲು ಆಗ್ತಕ್ಕಂತಹ ಒಂದು ಸಂದರ್ಭ ಎದುರಾಗ್ತಕ್ಕಂತಹ ಒಂದು ಸನ್ನಿವೇಶ. ಸೊ ಹಾಗಾಗಿನೇ ಅಂದ್ರೆ ಸಾಮಾಜಿಕ ಪರಿಸ್ಥಿತಿಯ ಮೇಲೆ ಕೃಷಿ, ನಾವ್ ಹೇಳಿದ್ವಿ ಆರ್ಥಿಕ ವ್ಯವಸ್ಥೆ ಏನು, ಕೃಷಿಯಲ್ಲಿ ಉತ್ಪನ್ನ ಹೆಚ್ಚಾದಾಗ ಜನರು ಆರ್ಥಿಕವಾಗಿ ಸಬಲ ಆಗ್ತಾರೆ. ಜನರ ಬಳಿ ಹಣ ಹೆಚ್ಚಾಗಿ ಆರ್ಥಿಕವಾಗಿ ಸಬಲರಾಗ್ತಾರೆ. ಸೊ ಅವಾಗ ಅವರ ಸಾಮಾಜಿಕ ಸ್ಥಿತಿ ಅನ್ನೋದೇನಿದೆ, ಸೊ ಅದು ಸಹ ಉತ್ತಮವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಆಗುತ್ತೆ. ಅಂದ್ರೆ ಉತ್ತಮವಾಗಿರ್ತಕ್ಕಂತಹ ಕೌಟುಂಬಿಕ ವ್ಯವಸ್ಥೆ ಜಾರಿ ಬರುತ್ತೆ. ಸಾಮಾಜಿಕ ಪರಿಸ್ಥಿತಿ ಉತ್ತಮವಾಗುತ್ತೆ. ಎಲ್ಲಿ ಆರ್ಥಿಕ ಅಭಿವೃದ್ಧಿ ಕುಂಠಿತ ಆಗುತ್ತೆ, ಉತ್ಪನ್ನ ಕಡಿಮೆ ಆಗುತ್ತೆ, ಸೊ ಆ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಸಾಮಾಜಿಕ ವ್ಯವಸ್ಥೆಯು ಸಹ ಒಂದು ಕುಂಠಿತ ಆಗ್ತಕ್ಕಂತಹ, ಬದುಕುವ ರೀತಿಯಲ್ಲಿ ಬದಲಾವಣೆಗಳನ್ನ ಕಾಣ್ತಕ್ಕಂತಹ ಒಂದು ಸನ್ನಿವೇಶ ಇರುತ್ತೆ. ಎಲ್ಲಿ ನನಗೆ ಆರ್ಥಿಕವಾಗಿ ಉತ್ಪನ್ನ ಜಾಸ್ತಿಯಾಗಿ ಆರ್ಥಿಕವಾಗಿ ಸಬಲರಾದ್ರೆ ನಾನು ಒಂದು ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ರೀತಿಯ ಸಾಮಾಜಿಕ ಜೀವನವನ್ನ ನಡೆಸ್ತೇನೆ. ಯಾವಾಗ ನನ್ನ ಆರ್ಥಿಕವಾಗಿ ಅಂದ್ರೆ ಉತ್ಪನ್ನ ಕಡಿಮೆ ಆಗಿ ನನಗೆ ಹಣ ಕಡಿಮೆ ಆಗುತ್ತೆ, ಸೊ ಆ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ರೀತಿಯಲ್ಲಿ ನಾವು ಕಡಿಮೆ ಖರ್ಚನ್ನ ಮಾಡುವತ್ತ ಕಡಿಮೆ ರೀತಿಯ ಸಾಮಾಜಿಕ ಜೀವನವನ್ನ ನಡೆಸ್ತಕ್ಕಂತಹ ಒಂದು ಸನ್ನಿವೇಶ ಆಗ್ತಕ್ಕಂಥದ್ದು. ಅರ್ಥ ಆಗುತ್ತಲ್ಲ? ಸೊ ಹೀಗೆ ಕೃಷಿ ಏನಿದೆ ಇದು ಮಾನವನ ರಾಜಕೀಯ ಅಥವಾ ದೇಶದ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಮೇಲೆ ಪ್ರಭಾವವನ್ನ ಬೀರುತ್ತೆ. ಒಟ್ಟಾರೆ ನಾವು ಹೇಳೋದಾದ್ರೆ ಕೃಷಿಯು ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಪಾತ್ರವನ್ನ ವಹಿಸುತ್ತೆ ಅಂತೇಳಿ ಈ ಮೂಲಕ ಹೇಳ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ಕೃಷಿಯ ಪ್ರಾಮುಖ್ಯತೆ.
ಅರ್ಥ ಆಯ್ತು? ಏನು ಕೃಷಿ ಅಂದ್ರೆ ಏನು ನಾವು ಹೇಳಿದ್ವಿ, ವ್ಯವಸಾಯ ಅಂದ್ರೆ ಏನು ಅಂತ ಹೇಳ್ತಾ ಹೋದ್ವಿ. ಮನುಷ್ಯ ತನಗೆ ಅಗತ್ಯವಾಗಿರುವ ಆಹಾರ ಮತ್ತು ಆಹಾರ ಧಾನ್ಯ ಮತ್ತು ಕಚ್ಚಾ ಪದಾರ್ಥಗಳನ್ನ ಪೂರೈಸುವ ಬೆಳೆಗಳ ಪೋಷಣೆಗೆ ಭೂಮಿಯನ್ನ ಉಳುಮೆ ಮಾಡುವುದನ್ನ ನಾವು ವ್ಯವಸಾಯ ಎಂದು ಕರೆಯುತ್ತೇವೆ. ಸೊ ಈ ವ್ಯವಸಾಯದ ಪ್ರಾಮುಖ್ಯತೆಯನ್ನ ನೋಡಿದ್ರೆ, ಪ್ರಾಮುಖ್ಯತೆ ಅಂಶಗಳಿಗೆ ಬಂದ್ರೆ ಗೊತ್ತಾಗುತ್ತೆ. ಮೊದಲನೇದಾಗಿ ಕೃಷಿಯು ಜೀವನಾಧಾರದ ಮೂಲವಾಗಿದೆ. ಎರಡನೇದು ಜನರು ಮತ್ತು ಜಾನುವಾರುಗಳಿಗೆ ಅಗತ್ಯವಾದ ಆಹಾರವನ್ನ ಪೂರೈಸುತ್ತದೆ. ಪ್ರಶ್ನೆ ಕೇಳ್ತಾರೆ ನಿಮ್ಗೆ, ಕೃಷಿಯ ಪ್ರಾಮುಖ್ಯತೆಯನ್ನ ಬರೆಯಿರಿ. ಸೊ ಆಗ ಈ ಪಾಯಿಂಟ್ಸ್ ಗಳನ್ನ ಹಾಕಿ ಬರೆಯಿರಿ. ಮೂರನೇದು ರಾಷ್ಟ್ರೀಯ ಆದಾಯದ ಮೂಲವಾಗಿದೆ. ರಾಷ್ಟ್ರೀಯ ಆದಾಯದ ಮೂಲವಾಗಿದೆ. ನಾಲ್ಕನೇದು ತೃತೀಯ ವೃತ್ತಿಗಳು. ಅಂದ್ರೆ ತೃತೀಯ ವೃತ್ತಿಗಳು ಯಾವ್ಯಾವು? ಸಾರಿಗೆ, ಸಂಪರ್ಕ, ಬ್ಯಾಂಕಿಂಗು, ವಿಮೆ, ರಫ್ತು ಮತ್ತು ವ್ಯಾಪಾರ. ಇವೆಲ್ಲವುಗಳ ಬೆಳವಣಿಗೆಗೆ, ವೃತ್ತಿಗಳ ಬೆಳವಣಿಗೆಗೆ ನೆರವಾಗುತ್ತೆ ಯಾವುದು? ಕೃಷಿ. ಐದನೇದು ಕೈಗಾರಿಕೆಗಳಿಗೆ. ಅದರಲ್ಲೂ ನಾವೇನು ವ್ಯವಸಾಯಾಧಾರಿತ ಕೈಗಾರಿಕೆ ಅಂತ ಕರಿತೀವಿ. ಸೊ ಈ ಕೈಗಾರಿಕೆಗಳಿಗೆ ಕೃಷಿ ನೆರವಾಗಿರ್ತಕ್ಕಂಥದ್ದು. ಇದರಲ್ಲಿ ಇನ್ನೊಂದು ಹೇಳ್ಬೋದು, ಏನು ಹಾಲಿನ ಉತ್ಪನ್ನಗಳು, ನಾವೇನು ಹೈನುಗಾರಿಕೆ ಅಂತ ಕರಿತೀವಿ. ಸೊ ಈ ಹೈನುಗಾರಿಕೆಯು ಸಹ ಪ್ರಮುಖವಾಗಿರ್ತಕ್ಕಂತಹ ಒಂದು ಕೃಷಿಯ ವಿಧ ಅಂತ ಹೇಳ್ಬೋದು. ಸೊ ಇದರಿಂದಲೂ ಸಹ ನಾವು ಹೆಚ್ಚು ಹೆಚ್ಚು ಆರ್ಥಿಕವಾಗಿ ಸಬಲರಾಗಬಹುದು. ಆಮೇಲೆ ಉಣ್ಣೆ, ಏನು ನಾವು ಕುರಿ ಸಾಕಾಣೆ ಅಂತ ಕರಿತೀವಿ. ಸೊ ಇದ್ರ ಮೂಲಕ ಉಣ್ಣೆ ಅಂತ ಕರಿತೀವಿ. ಸೊ ಮಾಂಸದ ಮಾರಾಟ ಆಗ್ತಕ್ಕಂತಹ ಒಂದು ಸನ್ನಿವೇಶ, ಎಷ್ಟು ಕೃಷಿಯ ವಿಧಾನಗಳಿದಾವಲ್ಲ. ಸೊ ಈ ಒಂದು ಅಂಶಗಳು ಸಹ ಆರ್ಥಿಕವಾಗಿ ಸಬಲರಾಗಕ್ಕೆ ಕಾರಣ ಆಗಿದ್ದಾವೆ. ಇದು ಸಹ ಕೃಷಿಯ ಒಂದು ಮಹತ್ವ ಆಯ್ತಲ್ಲ. ಇನ್ನ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯ ಮೇಲೆ ಪ್ರಭಾವವನ್ನ ಬೀರುತ್ತೆ. ರಾಜಕೀಯ ಮತ್ತು ಜನರ ಸಾಮಾಜಿಕ ಪರಿಸ್ಥಿತಿಯ ಮೇಲೂ ಸಹ ಪ್ರಭಾವವನ್ನ ಬೀರುತ್ತೆ ಯಾವುದು? ಕೃಷಿ. ಇಷ್ಟೆಲ್ಲ ಅಂಶವನ್ನ ನಾವು ಈ ತರಗತಿಯಲ್ಲಿ ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿದೀವಿ. ಯಾವೆಲ್ಲ ಅಂಶಗಳ ಬಗ್ಗೆ ತಿಳ್ಕೊಂಡ್ವಿ? ಮೊದಲನೇದಾಗಿ ಈ ಅಧ್ಯಾಯದಲ್ಲಿ ನಾವು ತಿಳಿಯುವಂತಹ ಪ್ರಮುಖವಾದಂತಹ ಕಲಿಕಾಂಶಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಭಾರತದಲ್ಲಿ ಭೂಬಳಕೆ, ಭಾರತದಲ್ಲಿ ಕೃಷಿ ಮತ್ತು ಅದರ ಪ್ರಾಮುಖ್ಯತೆ, ಈ ಎರಡು ಅಂಶಗಳನ್ನ ನಾವು ಈ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಹೌದಲ್ಲ? ಭಾರತದಲ್ಲಿ ಭೂಬಳಕೆ. ಸೊ ಈ ಭೂಬಳಕೆ ಅಂದ್ರೆ ಏನು, ಭೂಬಳಕೆ ಅರ್ಥ ಅದನ್ನು ತಿಳ್ಕೊಂಡ್ವಿ. ಭಾರತದ ಭೂಬಳಕೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂದ್ರೆ ಭೂಬಳಕೆಯನ್ನು ನಿರ್ಧರಿಸುವ ಅಂಶಗಳು ಯಾವ್ಯಾವು ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಹಾಗೆ ಈ ಒಂದು ಭಾರತ ಭೂಬಳಕೆಯ ವಿಂಗಡಣೆಯನ್ನು ಸಹ ನಾವು ಮಾಡ್ತಾ ಹೋಗ್ತೀವಿ. ಆ ವಿಂಗಡಣೆ ವಿಧಗಳು ಯಾವುವು? ನಿವ್ವಳ ಸಾಗುವಳಿ ಭೂಮಿ, ಅರಣ್ಯ ಪ್ರದೇಶ, ಕೃಷಿಗಾಗಿ ದೊರೆಯದ ಭೂಮಿ, ಪಾಳು ಭೂಮಿ ಅಥವಾ ಬಂಜರು ಭೂಮಿ ಅಂತ ಕರಿತೀವಲ್ಲ, ಪಾಳು ಭೂಮಿ, ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ, ಕಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳ. ಸೊ ಕೊನೆಯದಾಗಿ ಇತರೆ ಏನು ನೆಡುತೋಪುಗಳು ಮತ್ತು ತೋಟಗಳನ್ನು ಹೊಂದಿರತಕ್ಕಂತಹ ಇತರೆ ಭೂ ಬಳಕೆಯ ಅಂಶಗಳ ಬಗ್ಗೆ ತಿಳ್ಕೊಂಡಿದ್ವಿ. ಕನಿಷ್ಠ 7 ರೀತಿಯಲ್ಲಿ ವಿಧಗಳಾಗಿ ವಿಂಗಡಣೆಯನ್ನ ಮಾಡಿರ್ತಕ್ಕಂಥದ್ದು. ನಂತರದಲ್ಲಿ ವ್ಯವಸಾಯ ಅಂದ್ರೆ ಏನು, ಅದರ ಅರ್ಥ ಮತ್ತು ಅದರ ಪ್ರಾಮುಖ್ಯತೆಯ ಅಂಶಗಳನ್ನ ಈ ತರಗತಿಯಲ್ಲಿ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಿದೀವಿ ಮಕ್ಕಳೇ. ಇನ್ನ ಹೆಚ್ಚಿನ ವಿವರಣೆಯನ್ನ ನೀವು ಪುಸ್ತಕದಲ್ಲಿ ಓದ್ಕೊಳ್ರಿ ಅಂತ ಹೇಳ್ತಾ, ಸೊ ಮುಂದಿನ ತರಗತಿಯಲ್ಲಿ ಇನ್ನಿತರ ಕಲಿಕಾಂಶಗಳು, ಈ ಒಂದು ಅಧ್ಯಾಯದಲ್ಲಿ ಬರತಕ್ಕಂತಹ ಇನ್ನಿತರ ಕಲಿಕಾಂಶಗಳು ಯಾವ್ಯಾವು, ಭಾರತದಲ್ಲಿ ಕೃಷಿಯ ವಿಧಗಳು ಯಾವ್ಯಾವು ಮತ್ತು ಬೆಳೆಗಳ ಋತುಗಳು ಮತ್ತು ಬೆಳೆಯುವ ಮಾದರಿ, ಭಾರತದ ಪ್ರಮುಖ ಬೆಳೆಗಳು, ತೋಟಗಾರಿಕೆ ಮತ್ತು ಪುಷ್ಪ ಕೃಷಿಗಳ ಮಹತ್ವ, ಈ ಒಂದು ಅಂಶಗಳ ಕುರಿತು ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನ ಮುಂದಿನ ವಿಡಿಯೋದಲ್ಲಿ ಮಾಡೋಣ ಅಂತ ಹೇಳ್ತಾ ಮಕ್ಕಳೇ, ಇವತ್ತಿನ ಗೃಹ ಪಾಠ ನಿಮಗೆ ಯಾವಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ರಶ್ನೆ, ಭೂಬಳಕೆ ಎಂದರೇನು? ಭೂಬಳಕೆ ಎಂದರೇನು? ಭಾರತದಲ್ಲಿ ಭೂಬಳಕೆಯ ಮಾದರಿಯ ವಿಂಗಡಣೆಗಳನ್ನ ಬರೆಯಿರಿ. ಆಯ್ತಲ್ಲ. ಎರಡನೇ ಪ್ರಶ್ನೆ, ವ್ಯವಸಾಯ ಎಂದರೇನು?
ವ್ಯವಸಾಯದ ಪ್ರಾಮುಖ್ಯತೆಯನ್ನ ತಿಳಿಸಿ. ವ್ಯವಸಾಯದ ಪ್ರಾಮುಖ್ಯತೆಯನ್ನ ತಿಳಿಸಿ. ಅರ್ಥ ಆಯ್ತಲ್ಲ? ಇಷ್ಟು ನಿಮಗೆ ಗೃಹ ಕಾರ್ಯ ಅಂತೇಳಿ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ನಿರಂತರವಾಗಿ ಕಲಿಕೆಯನ್ನ ಮಾಡ್ತಾ ಇರಿ. ಯಾವುದೇ ರೀತಿಯ ಕಲಿಕೆಯಲ್ಲಿ ತೊಡಕುಗಳನ್ನ ನಿರ್ಮಾಣ ಮಾಡಿಕೊಂಡು ಡ್ರಾಪ್ ಮಾಡ್ಬೇಡಿ. ಕಲಿಕೆಯನ್ನ ಡ್ರಾಪ್ ಮಾಡ್ಬೇಕು. ಯಾಕೆಂತಂದ್ರೆ ಜ್ಞಾನ ಅನ್ನೋದು ನಿರಂತರವಾಗಿ ಬೆಳೆಯುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಇದನ್ನ ಯಾವಾಗ ಡ್ರಾಪ್ ಮಾಡ್ತೀವಿ, ಸೊ ಅಲ್ಲಿಗೆ ನಮ್ಮ ಕಲಿಕೆ ಕುಂಠಿತ ಆಗ್ತಕ್ಕಂತಹ ಸನ್ನಿವೇಶ ಎದುರಾಗುತ್ತೆ. ಸೊ ಹಾಗಾಗಿ ನಿರಂತರವಾಗಿ ಕಲಿತಾ ಇರಿ, ಬೆಳೀತಾ ಇರಿ. ಸೊ ಪ್ರಶ್ನೆಗಳೇನಾದ್ರೂ ಇದ್ರೆ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ.